ನಿಂಗೆ ರವಿ ಸರ್ ಫೇವ್ರೆಟ್ ಹೀರೋ ಅಂದ್ಬಿಟ್ಟು ಬಂದ್ ನಿನ್ ಜೊತೆ ಡ್ಯಾನ್ಸ್ ಮಾಡಿದ್ರೆ ಇಲ್ಲೂ ಪೇಮೆಂಟ್ ಕೇಳ್ತಿಯಲ್ಲ, ಏನ್ ಮಾಡ್ಲಿ? ಇಷ್ಟೊಂದು ತಳ್ಳಾಡ್ಬಿಟ್ಟು ಉಸಿರಲ್ಲ ಹೆಂಗ್ ಕೊಟ್ರೆ ಆನ್ಸರ್ ಮಾಡೋಕ್ಕೂ ಆಗಲ್ಲ ಅಜ್ಜಿ. ಆಮೇಲೆ ಮಾತಾಡ್ತೀನಿ. ಇಷ್ಟಕ್ಕೆ ಇಲ್ಲಿಂದ 2 ಅಡಿ ಓಡಿದ್ದಕ್ಕೆ ನಿನ್ಗೆ ಕೊಡು, ನೀರು ಕೊಡ್ರಪ್ಪ ಅವ್ರಿಗೆ. ಕೊಡು ಕೊಡು ಕೊಡು. ಅದು ಕುಡ್ದು ಅಪ್ಪ ಮನೆಗೆ ತಗೊಂಡೋಗಿ ಸೀಮೆಣ್ಣೆ ಇಟ್ಟಿರೋದು. ಏ ಅಲ್ಲ, ಫಸ್ಟ್ ಆಫ್ ಆಲ್ ನಮ್ ಇಜಿಲ ಶೂಟಿಂಗ್ ಅಂತ ಇರ್ರೆಗ್ಯುಲರ್. ಈ ಜಾಗದಲ್ಲಿ ಬಂದು ಕೂತ್ಕೊಳ್ಳಿ ಅಂತಂದ್ರೆ ದಯಣ್ಣನ್ಗೆ ಹೇಳಿದೀನಿ. ಅವರು ಪಾಪ ಟೈಮ್ಗೆ ಬರೋದಕ್ಕೆ ಪಾಪ ಎಲ್ಲೆಲ್ಲೋ ನೋವು ಅವ್ರಿಗೆ. ಏನ್ ಮಾಡಿ ಬಡ್ಕೊಳ್ಳೋದು ಇವ್ರ ಹತ್ರ? ಬೇರೆ ಯಾರೋ ನೋಡ್ಬಿಡಿ, ಇದೇ ಕತೆ ಆಗೋಯ್ತು ಅಲ್ವಾ? ಏನಂತ್ಯಾ? ಕೇಳೋಣ ಯಾರನ್ನ ಬೇರೆಯವ್ರನ್ನ? ಹೌದು, ಬೆಸ್ಟ್. ಓಕೆ, ಬೆಸ್ಟ್, ಹಂಗೆ ಮಾಡ್ತೀನಿ ಬಿಡು. ಯಜಮಾನ್ರ, ಏನು ಇವತ್ತು ನಿಮ್ಮ ಓನರ್ ಬರುದಿಲ್ಲ? ಬರಲ್ವಾ? ಯಾಕೆ? ಅವ್ರಿಗೇನ್ ಲೂಸ್ ಮೋಷನ್? ಅಲ್ಲ, ಲೂಸ್ ಮೋಷನ್ ಅಲ್ಲ, ಲೂಸ್ ಕನೆಕ್ಷನ್. ಏನು ಈ ಮಾತಿನ ಅರ್ಥ? ಯಜಮಾನ್ರೆ, ನಿಮಗೆ ಗೊತ್ತಲ್ಲ, ಆಮ್ಲೆಟ್ ಮಾಡ್ಲಿಕ್ಕೆ ಮೊಟ್ಟೆ ಬೇಕಲ್ವಾ? ಹಾಗಂತ ಕುಚ್ಚು ಮೊಟ್ಟೆ ತಂದ್ರೆ ಆಗ್ತದ? ಓ, ನಿಮ್ಮ ಮಾತಿನ ತಾತ್ಪರ್ಯ ನನಗೆ ಗೊತ್ತಾಯ್ತು. ಇಜಿಲಾ ಅವ್ರಿಗೆ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಅಂದ್ರೆ ನೀವು ಅಂತ ನೀವ್ ಹೇಳ್ತಾ ಇದೀರಾ ಅಲ್ವಾ? ಸಂಬಳದ ಮ್ಯಾಟ್ರ್ ಒಂದು ಬಿಟ್ಟು ಬೇರೆ ಯಾವ ಮ್ಯಾಟ್ರ್ ಹೇಳಿದ್ರು ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತದಲ್ಲ? ಅದೇನಿಲ್ಲ, ಸಂಬಳದ್ದು ಅರ್ಥ ಆಗುತ್ತೆ, ಆದ್ರೆ ಈಸಿಗೆ ಕೊಡ್ಬೇಕು ಅಂತ ಮನ್ಸಾಗಲ್ಲ ನನ್ಗಷ್ಟೇ. ಹಾಳೆ ಹೋಗ್ಲಿ ಬಿಡಿ. ಈಗ ಆ ಸೀಟಿಗೆ ನಾನು ಕೂರ್ಬೇಕು, ನನ್ನ ಸಂಬಳ ಬೇಕಾದ್ರೆ ನೀವು ಮನ್ನಾ ಮಾಡಿ. ನೋಡ್ರಿ, ನೀವ್ ಅಷ್ಟೆಲ್ಲ ಕೇಳಿದ ತಕ್ಷಣ ಓಕೆ ಅಂತ ಹೇಳಕ್ಕಾಗಲ್ಲ. ಈಗ ಆಲ್ರೆಡಿ ನಾನು ದಯಾನಂದ್ ಜೊತೆ ಡೀಲ್ ಮಾಡ್ಕೊಂಡು ಅವ್ರನ್ನ ಕೂತ್ಕೊಳ್ಳೋದಕ್ಕೆ ಒಪ್ಪಿಸ್ಬಿಟ್ಟಿದೀನಿ. ವೋಟ್ ಹಾಕ್ಲಿಕ್ಕೆ ID ಕಾರ್ಡ್ ಎಷ್ಟು ಮುಖ್ಯವೋ ಹಾಗೆ ಆ ಸೀಟಲ್ಲಿ ಕೂತ್ಕೊಳ್ಳಿಕ್ಕೆ ಇಂಥ ಮೊಟ್ಟೆ ತಲೆ ಮುಖ್ಯ ಅಲ್ಲ ಯಜಮಾನ್ರೆ. ಹಾಗೆ ಇಂಥ ಮೊಟ್ಟೆ ತಲೆ ಆ ನಿಮ್ಮ ಓನರ್ ದಯಾನನ್ಗೆ ಇದೆಯಾ? ಯಾಕಿಲ್ಲ? ಆಲ್ರೆಡಿ ಮೊಟ್ಟೆ ಮಾಡಿಸ್ಕೊಂಡಿದೀನಿ ಹಿಂದೆ. ಏನ್ ಹೊಟ್ಟೆ ಕಿಚ್ಚಪ್ಪ ಜನರಿಗೆ. ಆಫ್ಟರ್ ಆಲ್ ಸೀಟ್ಗೋಸ್ಕರ ಮುಡಿನೇ ಕೊಟ್ಬಿಟ್ರ? ಎಷ್ಟೋ ಜನ ಸೀಟಿಗೋಸ್ಕರ ತಲೆನೇ ಕೊಟ್ಬಿಡ್ತಾರೆ. ನಾನ್ ಜಸ್ಟ್ ಮುಡಿ ಕೊಟ್ಟಿದ್ದೀನಿ ಅಷ್ಟೇ. ಅದು ಮೊಟ್ಟೆ ತಲೆಗೆ ಸೀನಿಯರ್ ನಾನು. ಆ ಸೀಟಲ್ಲಿ ಕೂರ್ಲಿಕ್ಕೆ ಅಧಿಕಾರ ಇರೋದು ನನಗೆ. ಅಡಿಗೆ ಮಾಡಕ್ಕೆ ತರಕಾರಿ ತರಕ್ಕೆ ಅಂತ ಹೋಗ್ತಿರಲ್ಲ, ಅಲ್ಲಿ ಮೊದ್ಲು ಯಾವ ತರಕಾರಿಗೆ ಕೈ ಹಾಕ್ತೀರಾ? ಯಾವ್ದೋ ಒಂದು, ಬಟ್ ಫ್ರೆಶ್ ಇದ್ರೆ ಸಾಕು. ಅದಕ್ಕೆ ನಾನು ಫ್ರೆಶ್ ಆಗಿ ಮೊಟ್ಟೆ ಮಾಡಿಸ್ಕೊಂಡು ಬಂದಿದ್ದೀನಿ. ನಾನೇ ಅಲ್ಲಿ ಕೂತ್ಕೋಬೇಕು. ಆಗುದಿಲ್ಲ ಮರ್ರೆ, ನಾನು ಅಲ್ಲಿ ಬರ್ಬೇಕು. ಅದು ಆಗುದಿಲ್ಲ ನೋಡಿ, ಅದು ಆಗುದಿಲ್ಲ. ಆಗುದಿಲ್ಲ 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 ಈಗ ಆಗುದಿಲ್ಲ 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 ಈಗ ನೋಡಿ, ಜಗಳ ಆಡ್ಬೇಡ್ರಿ. ನಿಮಿಷ ಇರಿ ಬೇಡ, ಬರ್ರಿ ಇಲ್ಲಿ. ಅಲ್ರಿ, ನಿಮ್ಗೆ ಏನ್ ಹೇಳ್ಬಿಟ್ಟು ನಾನು ಆ ಸೀಟ್ ನಿಮ್ಗೆ ಬಿಟ್ಕೊಟ್ಟಿದ್ದು? ಡೈಲಿ 10,000 rupees ಬಾಡಿಗೆ. ಅಷ್ಟೇ ತಾನೆ? ಆಮೇಲೆ ಬಾಡಿಗೆ ಬೇರೆ ಮನ್ನಾ ಮಾಡಿದ್ದೀನಿಲ್ಲ. ಮತ್ತೆ ಸಿಂಪಲ್ ಆಗಿದೆಯಲ್ಲ ರೀ. ಬಟ್ರೆ ಬರ್ರಿ ಈ ಕಡೆ ನೋಡಿ, 10,000 ಮೇಲೆ ನೀವು ಎಷ್ಟೇ ಕೊಟ್ರು ಆ ಸೀಟ್ ನಿಮ್ಗೆ. ತಲೆಯಲ್ಲಿ ಕೂದ್ಲೇ ಇಲ್ಲ ಯಜಮಾನ್ರೆ, ಇನ್ನು ಕಿಸೆಯಲ್ಲಿ ಕಾಸಿರ್ತದ? ಇದೆಲ್ಲ ಮೋಸ ಅಲ್ವಾ? ಯಾವ್ದ್ರಿ ಮೋಸ? ಅಲ್ಲ, ಮಾರ್ಕೆಟ್ ಅಲ್ಲಿ ಸೈಡ್ ಅಲ್ಲಿ ಉದುರ್ಕೊಂಡೋಗಿರೋ ಆಲೂಗಡ್ಡೆ ತಂದ್ಬಿಟ್ಟು ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡ್ತಾರೆ. ಉಳ್ದಿರೋ ಆಲೂಗಡ್ಡೆ ಪಲ್ಯ ಅಂತ ತೆಗೆದ್ಬಿಟ್ಟು ಅದಕ್ಕೆ ಮೈದಾ ಕಳಿಸ್ಬಿಟ್ಟು ಸಮೋಸ ಮಾಡ್ತೀರ. ಮತ್ತೆ ಸಮೋಸ ಒಳಗಿಂದ ಮಿಕ್ಕಿರೋ ಪಲ್ಯ ಅಂತ ತೆಗೆದ್ಬಿಟ್ಟು ಟ್ಯಾಪ್ ವಾಟರ್ ಅಲ್ಲಿ ತೊಳೆದ್ಬಿಟ್ಟು ಅದನ್ನ ಆಲೂಗಡ್ಡೆ ಹುಳಿ ಮಾಡ್ತಾರೆ. ಇದು ಮೋಸ ಅಲ್ವಾ? ಹಂಗಾದ್ರೆ ಅವತ್ತು ನಿಮ್ ಮನೆಯಲ್ಲಿ ತಿಂದಿರೋ ಆಲೂಗಡ್ಡೆ ಹುಳಿ ದೋಸೆಗೆ ಮಾಡಿರೋ ಆಲೂಗಡ್ಡೆ ಪಲ್ಯ ಅಲ್ಸಿದ್ದ? ಇಲ್ಲ 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 ಯಜಮಾನ್ರು ಮಧ್ಯದಲ್ಲಿ ಒಂದು ಲಿಂಕ್ ಮಿಸ್ ಮಾಡ್ಕೊಂಡಿದ್ದಾರೆ. ಏನದು? ಅದು ಆ ಒಂದು ವಾರದ ಹಿಂದೆ ನಾನು ಒಂದಷ್ಟು ಆಲೂ ಪರೋಟ ಮಾಡಿದ್ದೆ. ಅದು ಸ್ವಲ್ಪ ದಿವಸ ಆದ್ಮೇಲೆ ನಮೂನೆ ವಾಸನೆ ಬರ್ಲಿಕ್ಕೆ ಶುರು ಆಯ್ತು. ಆಗ ಅದರ ಒಳಗಡೆ ಇರುವ ಆಲೂ ಪೀಸನ್ನೆಲ್ಲ ನಾನು ತೆಗೆದು ತೊಳೆದು ಅದರಲ್ಲಿ ಆಲೂಗಡ್ಡೆ ಹುಳಿ ಮಾಡಿ. ಇಷ್ಟೆಲ್ಲ ಹೇಳ್ತಿರಲ್ಲ, ಇದು ಮೋಸ ಅಲ್ವಾ? ನನಗೆ ಮಾತ್ರ ಅಲ್ಲಿ ಕೂರೋದಕ್ಕೆ ಜಾಸ್ತಿ ದುಡ್ಡು ಕೊಟ್ರಿ ಅಂದ್ರೆ ಮೋಸ ಅಂತೀರ. ಬರ್ರಿ ಸಾಕು. ಹಂಗೇಳು ಸುಜಾ. ಹೋಗಿ ನನಗೂ ಮಾತಾಡಿ ಸಾಕಾಯ್ತು, ನಾನು ಕೂತ್ಕೋತೀನಿ. ಅಲೋ, ಒಂದು ನಿಮಿಷ. ಏನ್ ಹೇಳಿ? ಒಂದು ನಿಮಿಷದಲ್ಲಿ ಏನು ಮಾಡಕ್ ಸಾಧ್ಯ? ಭಟ್ರೆ, ಎಂಟ್ರಿ ಮಾಡ್ತಾ ಇದೀರಾ ನೀವು? ನನಗೆ ಗೊತ್ತಿತ್ತು
ಇವ ಹೀಗೆ ಮಾಡ್ತಾನೆ ಅಂತ ಅದಕ್ಕೆ ನಾನು ರೌಡಿ ಗೆಟಪ್ ಅಲ್ಲಿ ರೆಡಿಯಾಗಿ ಬಂದಿದ್ದೇನೆ. ಹೆಂಗೆ ಟೆರ್ರರ್ ತರ ಕಾಣ್ತಾ ಇಲ್ವಾ? ಚಾಕು ಟೆರರ್. ನೀವು ಟೆರರ್ ತರ ಕಾಣ್ತಾ ಇಲ್ಲ, ನಿಮ್ ತಲೆ ಮೇಲಿರೋ ಮಿರರ್ ಮಾತ್ರ ಕಾಣ್ತಾ ಇದೆ ಅಷ್ಟೇ. ಬಟ್ ಇಟ್ಕೊಂಡ್ ಬಂದವ್ರು. ಅಲೋ ದಯಾ, ಮಾಂಸ ಪರ್ವತ ಎಲ್ಲಮ್ಮ ಹೋಗ್ತಾ ಇದ್ಯಾ? ನಾನಿಲ್ಲಿ ಮಾತಾಡ್ತಾ ನಿಂತಿದ್ದೀನಿ ತಾನೆ. ಇದು ಆಲೂಗಡ್ಡೆ ಹಚ್ಚೋದ ಟೊಮೆಟೊ ಹಚ್ಚೋದ? ಯಾವ್ದೋ ಒಂದು ಕಿಚ್ಚಿದ್ರೆ ಹೋಗಲ್ಬೇಡ್ರಿ ಒಳಗೆ. ಸರಿ, ನೀ ಇಲ್ಲಿ ಮಾತಾಡ್ತಾ ಇರು, ನಾನು ಹೋಗಿ ಅಲ್ಲಿ ಕೂತ್ಕೋತೀನಿ. ಯಜಮಾನ್ರೆ ಇವ ಇಷ್ಟು ದಿನ ಅಲ್ಲಿ ಕೂತಿದ್ದಾನೆ ತಾನೆ, ನಾನು ಇವತ್ತು ಅಲ್ಲಿ ಕೂರ್ತೇನೆ. ಏನ್ರಿ ನೀವು ಗೋಳರಿ? ಅಚ್ಚುಕಟ್ಟಾಗಿ ಪ್ರೋಗ್ರಾಮ್ ಶುರು ಮಾಡೋಣ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಬಂದ್ಬಿಟ್ಟು ಕ್ವಾಟ್ಲೆ ಕೊಡ್ತಾ ಇದ್ರಲ್ರಿ. ಯಾರು ಕೂರೋದ್ ಬೇಡ, ಅಲ್ಲಿ ಚೇರೆ ತೆಗಿಸ್ಬಿಡ್ತೀನಿ, ಪ್ರಾಬ್ಲಮ್ ಸಾಲ್ವ್. ಹಂಗ್ ಮಾತ್ರ ಮಾಡ್ಬಿಡಪ್ಪ, ನಿನ್ ಕೈ ಮುಗಿತೀನಿ. ಹೆಂಗೋ ಇಲ್ಲಿ ಕೂತಿದ್ದಕ್ಕೆ ಜನ ನನ್ನ ಗುರ್ತಿಡ್ದ್ಬಿಟ್ಟು ಸ್ಕೂಲ್ ಆನ್ಯುವಲ್ ಡೇಗೆ, ಆರ್ಕೆಸ್ಟ್ರಾಗೆ ಚೀಫ್ ಗೆಸ್ಟ್ ಆಗಿ ಕರೀತಾರೆ. ನೀನ್ ಅಲ್ಲಿ ಕೂರಿಸ್ಲಿಲ್ಲ ಅಂದ್ರೆ ನನಗೆ ಅದೆಲ್ಲ ಸಿಗೋದಿಲ್ಲ. ಆಮೇಲೆ ನಾ ಎಲ್ಲೋಗಿ ಈ ಸೀಟ್ ಮೇಲೆ ಕೂತ್ಕೊಂಡು ನೀವು ಕಮಾಯಿ ಬೇರೆ ಮಾಡ್ತಾ ಇದೀರಾ? ಹೌದು, ಮತ್ತೆ ಅದಕ್ಕೆಲ್ವಾ ನಾನು ಬಂದಿರೋದು. ನಾನು ನಮ್ಮ ಮಂಗಳೂರಿನಲ್ಲಿ ಒಂದು ಶಾಲೆಯಲ್ಲಿ ಯೂನಿಯನ್ ಡೇಗೆ ನನ್ನನ್ನು ಚೀಫ್ ಗೆಸ್ಟ್ ಆಗಿ ಕರೀರಿ ಅಂತ ನಾನೇ ಹೇಳಿ ಬಂದಿದ್ದೇನೆ. ಹೇಳಿ ಬಂದಿದ್ದಲ್ಲ, ಕಾಲ್ ಹಿಡಿದಿದ್ದು. ಅದಕ್ಕೇನಂದ್ರು ಅವರು? ಮೊದಲು ನಿನ್ನ ಮಕ್ಕ ಟಿವಿಯಲ್ಲಿ ಬರ್ಲಿ, ಆಮೇಲೆ ನೋಡುವ ಅಂತ ಹೇಳಿದ್ರು. ಅವ್ರು ನೋಡೋದಿಕ್ಕೆ ನಾನಲ್ಲಿ ಕೂತ್ಕೊಳ್ಬೇಕಲ್ಲ ಮಾರ್ರೆ. ಈ ಬ್ರಹ್ಮಚಾರಿ ವಯಸ್ಕರ ಮಾತಿಗೆ ಬೆಲೆ ಕೊಡಿ ಯಜಮಾನ್ರು. ಅಯ್ಯೋ, ನಾನು ಕೈ ತುತ್ತು ಕೊಟ್ಟಿಲ್ಲ ಅಂದ್ರು ನನ್ನ ಈ ಕೈಯಾರಿ ನಿಮಗೆ ಊಟ ಬಡಿಸ್ತಿಲ್ವಾ? ಇದಕ್ಕಾದ್ರೂ ಬೆಲೆ ಇಲ್ವಾ ಯಜಮಾನ್ರೆ? ಸೆಂಟಿಮೆಂಟ್ ಅಲ್ಲಿ ಹೊಡೆದ್ಬಿಟ್ರಿ ಬಿಟ್ರೆ ಪರವಾಗಿಲ್ಲ. ನಾನ್ ದೊಡ್ಡ ಮನ್ಸು ಮಾಡಿದೀನಿ, ಹೋಗಿ ಕೂತ್ಕೊಳ್ರಿ. ಏನಯ್ಯ, ಆ ಊಟ ಹಾಕಿರ್ಬೋದು, ನಾನು ನಿಂಗೆ ಮನೇನೆ ಬಾಡಿಗೆ ಕೊಟ್ಟಿದ್ದೀನಿ, ನಾನು ನಿಂಗೆ ಮನೇನೆ ಬಿಟ್ಕೊಟ್ಟಿದ್ದೀನಿ. ಎಷ್ಟು ವರ್ಷ ನಾನು ಬಾಡಿಗೆನೆ ತಗೊಳ್ಳಿಲ್ಲ, ಅದಕ್ಕೆ ಸ್ವಲ್ಪ ಮರ್ಯಾದೆ ಬೇಡ. ನೆರಳು ಕೊಟ್ಟವನು ನಾನು, ನೆರಳು ಕೊಟ್ಟವನು, ಆಶ್ರಯ ಕೊಟ್ಟವನು. ಏನ್ ಈ ಅಪ್ಪನು ಸೆಂಟಿಮೆಂಟ್ ಡೈಲಾಗ್ ಹೊಡೆದ್ ಬಿಟ್ರಲ್ಲ. ಏನ್ರಿ ಹುಡುಕ್ತಾ ಇದೀರಾ ಭಟ್ರೆ? ಅವ್ರು ಕಾಣ್ತಾ ಇಲ್ಲ, ಕರಿಕನಲ್ಲಿ ಹಾಕೊಂಡು. ಅಪರೂಪಕ್ಕೆ ಸಿಕ್ಕಿದೆ ಇಂತ ಒಂದು ಆ ಸಿಂಹಾಸನ, ಅದರ ಚಂದ ನೋಡ್ತಾ ಇದ್ದೇನೆ. ನೀವು ಚಂದ ನೋಡಿ. ಈಗ ನೀವು ಸೆಂಟಿಮೆಂಟ್ ಡೈಲಾಗ್ ಅಲ್ಲಿ ನನ್ನ ಬಂಧಿಸ್ಬಿಟ್ರಿ, ಇವ್ರು ಸೆಂಟಿಮೆಂಟ್ ಡೈಲಾಗ್ ಹೊಡೆದು ಬಂಧಿಸ್ಬಿಟ್ಟಿದ್ದಾರೆ. ಸೊ ನಾನು ದೊಡ್ಡ ಮನ್ಸು ಮಾಡಿ ನೀವಿಬ್ರು ಅಲ್ಲಿ ಕೂತ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದೀನಿ, ಹೋಗಿ. ಅಯ್ಯೋ ಯಜಮಾನ್ರೆ, ಈ ಹಂಡೆ ಗಾತ್ರದ ಮನುಷ್ಯನ ಪಕ್ಕದಲ್ಲಿ ಈ ಸಣ್ಣ ಮಂಡೆ ಕೂರ್ಲಿಕ್ಕೆ ಆಗ್ತದ? ಆಗುದ್ರೆ ನನಗೆ ಇಲ್ಲಿ ಜಾಗ ಇಕ್ಕಟ್ಟು. ಒಂದ್ ಕೆಲಸ ಮಾಡೋಣ, ಈಗ ಆ ಸೋಫಾನ ತೆಗಿಸ್ಬಿಡ್ತೀನಿ. ನನಗೆ ಕೆಳಗಡೆ ಕೂತ್ಕೊಳಕ್ ಆಗಲ್ಲ. ಕೆಳಗಡೆ ಕೂತ್ಕೊಂತ ಹೇಳ್ತಾ ಇಲ್ರಿ, ನಿಮ್ಗೋಸ್ಕರ 2 ಸಪರೇಟ್ ಚೇರ್ ಹಾಕ್ಸ್ತೀನಿ, ನೀವಿಬ್ರು ಅಲ್ಲೇ ಕೂತ್ಕೊಳ್ಳಿ. ಓಕೆ, ಗುಡ್ ಐಡಿಯಾ, ಥ್ಯಾಂಕ್ ಯು. How are you, both of you? Super. Very good. How are you, audience? Nice pollution. ಸೂಪರ್. ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಸುಮಾರು ಜನ ಹೇಳೋದನ್ನ ಕೇಳಿರ್ತೀವಿ, ಯಾಕೋ ಬೋರ್ ಆಗ್ತಾ ಇದೆ, ಲೈಫ್ ಹಿಂಸೆ ಆಗ್ತಾ ಇದೆ, ಇರೋದೆಲ್ಲ ಬಿಟ್ಟು ಹೋಗ್ಬಿಡ್ತೀನಪ್ಪ, ಅಯ್ಯೋ ಟೆನ್ಷನ್ ಬೇಡಪ್ಪ, ಇರೋದನ್ನೆಲ್ಲ ಬಿಟ್ಟು ಹೋಗ್ಬಿಡೋಣ ಅಂತ. ನನಗೆ ಹಂಗೆ ಇದೆ, ಬಟ್ ಸ್ವಲ್ಪ ಚೇಂಜ್ ಆಗುತ್ತೆ. ಇರೋದನ್ನೆಲ್ಲ ತಗೊಂಡು ಹೋಗ್ಬಿಡೋಣ ಅಂತ. ಸುಮ್ನೆ ಕೂತ್ಕೊಳ್ರಿ ಅಲ್ಲಿ. ಈಗ ನಮ್ಮ ಸ್ಯಾಂಡ್ಲ್ವುಡ್ ಅಲ್ಲಿ ಇರುವುದೆಲ್ಲವ ಬಿಟ್ಟು ಅಂತ ಒಂದು ಸಿನಿಮಾ ಬಂದಿದೆ. ಯಾವ ವಿಚಾರವಾಗಿ ಇವರು ಇಲ್ಲಿ ಯಾವ ವಿಚಾರನ ಬಿಟ್ಟು ಹೋಗ್ತಾ ಇದಾರೆ ಅಥವಾ ಯಾವ ವಿಚಾರನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಇರುವುದೆಲ್ಲವ ಬಿಟ್ಟು ಸಿನಿಮಾ ತಂಡದವ್ರನ್ನ ನಾವು ವೆಲ್ಕಮ್ ಮಾಡ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ಮೇಘನರಾಜ್, ತಿಲಕ್, ಶ್ರೀ ಮಾಧವ್, ಅಭಿಷೇಕ್ ರಾಯಣ್ಣ ಅಂಡ್ ಶ್ರೀಧರ್ ಸಂಭ್ರಮ್. ಸೊ ನನಗೇನಾದ್ರೂ ಅಪರೂಪಕ್ಕೆ ಮೆಸೇಜ್ ಫೋನ್ ಬಂತು ಅಂದ್ರೆ, ಹೇಗಿದ್ಯಾ, ಊಟ ಮಾಡಿದ್ಯಾ, ತಿಂದ್ಯಾ, ಬದುಕಿದ್ಯಾ ಅಂತ ಕೇಳೋದಕ್ಕಲ್ಲ. ಅದೆಲ್ಲ ಕೇಳ್ತೀನಿ, ಕೇಳಾದ್ಮೇಲೆ ಏನ್ ಬೇಕು ಅಂತ ಕೇಳ್ತೀನಿ. ಅದಕ್ಕೆ ಹೇಳಿದ್ದು ನಾನು ನಿಂಗೆ ಹೆಲ್ಪ್ ಡೆಸ್ಕ್ ತರ ಹೋಗಿದ್ದೀನಿ ಅಂತ. ಫಸ್ಟ್ ಬರೋದು ನಾನು ಫೋನ್ ಮಾಡಿದ ತಕ್ಷಣ ಫಸ್ಟ್ ಕೇಳೋದು ಏನ್ ಬೇಕು ಹೇಳು ಅಂತ. ಯಾಕಂದ್ರೆ ಕೇಳೋದು ಅದಕ್ಕೆ ಫೋನ್ ಮಾಡೋದು ಅಲ್ಲ, ಕಳ್ಳಿ. ಛೇ, ಇಲ್ಲ ಡೆಫಿನೆಟ್ಲಿ ಅದಕ್ಕೆಲ್ಲ ಅಲ್ಲ. ಹೌದಾ? ಇರ್ಲಿ, ಟೈಮ್ ಬಂದಾಗ ವಿಚಾರಿಸ್ಕೋತೀನಿ. ತಿಲಕ್, ಹೌ ಆರ್ ಯು ಮ್ಯಾನ್? Very well, Suja. Good to see you after a long time. ಬರೋದೇ ಬಾಡಿ ಬಿಲ್ಡರ್. ನಾನು ಈಗ ತಾನೇ ಕೇಳಿದೆ. ನಿಮ್ಗೆ ಮಾತಲ್ಲಿ ಕಲೆ ಇದೆ, ನಮ್ಗೆ ಬಾಡಿಲಿ ಕಲೆ ಇದೆ. ಬಾಡಿಲಿ ಕಲೆ ಎಲ್ಲ ಕಣ, ಕೊಳೆ ಇರುತ್ತೋ ತೊಳ್ಕೊಂಡ್ ಬಂದಿರ್ತೀವಿ.
ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ಮಜಾ ಟಾಕೀಸ್. ಬನ್ನಿ ದಯವಿಟ್ಟು ಕೂತ್ಕೊಳ್ಳಿ. ಸೀಲೆಟ್ ಸೋಫಾ. ಹಾ, ಇರುವುದೆಲ್ಲವ ಬಿಟ್ಟು ಏನ್ ಬಿಟ್ಟು ಮಾಡ್ತಾ ಇದೀರಪ್ಪ? ಒಳ್ಳೆ ಕ್ವಶನ್ ಅದು. ಆಕ್ಚುಲಿ ನಾನು ಫಸ್ಟ್ ಟೈಟ್ಲ್ ಕೇಳಿದಾಗ ಇರೋದೆಲ್ಲ ಬಿಟ್ಟು ಏನ್ ಸರ್ ಇರೋದೆಲ್ಲ ಬಿಟ್ಟು? ಇಲ್ಲ ಸರ್, ಇರುವುದೆಲ್ಲವ ಬಿಟ್ಟು. ಇಟ್ಸ್ ವೆರಿ ಪಾಯಿಟಿಕ್ ನೇಮ್. ಸೊ ಅದು ಸೌಂಡಿಂಗ್ ನಂಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಕತೆ ಕೇಳಿದ್ವಿ. ಇಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಅಮೇಸಿಂಗ್ ಫಿಲ್ಮ್ಸ್. ಎಲ್ಲರೂ ಅದೇ ಹೇಳ್ತಾರೆ ಇಲ್ಲಿ ಬಂದಾಗ. ಬಟ್ ನಿಜಕ್ಕೂ ಒಂದು ಹೊಸ ಪ್ರಯತ್ನ, ಒಂದು ಹೊಸ ಪ್ರತಿಭೆ. ಸೊ ವಿ ಆರ್ ಆಲ್ ಲಕ್ಕಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಎಸ್ಪೆಷಲಿ ಇವ್ರ ಪಾತ್ರದ ಬಗ್ಗೆ ಅಂತೂ ಐ ವಿಶ್ ಐ ವಾಸ್ ಅ ವುಮೆನ್ ಫಾರ್ ದ ಫಸ್ಟ್ ಟೈಮ್ ನನ್ನ ಕತೆ ಕೇಳಿದ ಮೇಲೆ. ಬಟ್ ಯಾ, ಶಿ ಇಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಸೊ ಸೂಪರ್ ಸೂಪರ್. ಹಾ, ಮೇಘನ ಎಸ್, ಹೇಳಮ್ಮ, ಏನೇನ್ ಬಿಟ್ಟಿದ್ಯಮ್ಮ? ಸಿನಿಮಾಗೋಸ್ಕರ ಏನನ್ನು ಬಿಟ್ಟಿಲ್ಲ. ಈ ಸಿನಿಮಾಯಿಂದ ಗಳಿಸ್ಕೊಂಡಿದ್ಯಾ? ಕಳ್ಸ್ಕೊಂಡಿದ್ದೆ. ಏನು ಪಿಕ್ಚರ್ ಅಲ್ಲಿ ಏನ್ ದಬಾಕಿದ್ಯಾ ಹೇಳು? ತವಾಕಿರೋದು ಏನಂದ್ರೆ, ಫಸ್ಟ್ ಆಫ್ ಆಲ್ ಒಂದು ಅಮೇಸಿಂಗ್ ಸ್ಟೋರಿ ಲೈನ್ ಅದು. ಹಾ. ಪ್ರತಿಯೊಬ್ಬರಿಗೂ ಒಂದ್ಸತಿ ಸಿನಿಮಾ ನೋಡಿದಾಗ ನನ್ ಲೈಫ್ ಈ ತರ ಇದೆ, ನಾನ್ ಈ ತರ ಇದೀನಿ ಹಾ. ಅಂತ ಪ್ರತಿಯೊಬ್ಬರಿಗೂ ಅನ್ಸತ್ತೆ. ಅಂಡ್ ಇದು ಈಗ ನಮ್ಮ 3 ಕ್ಯಾರೆಕ್ಟರ್ ಮಧ್ಯೆ ನಡೆಯುವಂತ ಒಂದ್ ಕತೆ. ಅಂಡ್ ಇಟ್ಸ್ ಸ್ಲೈಸ್ ಆಫ್ ಲೈಫ್ ಫಿಲ್ಮ್. ಕಾರ್ಪೊರೇಟ್ ಬ್ಯಾಕ್ ಡ್ರಾಪ್ ಅಲ್ಲಿ ಸೆಟ್ ಆಗಿರುವಂತದ್ದು. ಅಂಡ್ ಪೂರ್ವಿ ಜೀವನ, ನನ್ನ ಕ್ಯಾರೆಕ್ಟರ್ ಜೀವನ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ವಿತ್ ಒಂದು ಟ್ರಾಜಿಕ್ ಇದ್ರಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ವಾಟ್ ಲೆಡ್ ಹರ್ ಟು ದಟ್, ಏನಕ್ಕೆ ಅನ್ನೋದನ್ನ ಇಟ್ ಓಪನ್ಸ್ ದ ಸ್ಟೋರಿ ಫೈನಲಿ ಅನ್ಫೋಲ್ಡ್. ಓಹೋ, ವೆರಿ ಗುಡ್. ಹೇಳಿಪ್ಪ, ತಾವೇನ್ ದಬಾಕಿದ್ರ ಪಿಕ್ಚರ್ ಅಲ್ಲಿ? ನನ್ನ ಪಾತ್ರದ ಹೆಸರು ಆಕಾಶ್ ಅಂತ. ನಾನು ಇದರಲ್ಲಿ ಅನಾಥನ್ ಪಾತ್ರ ಪ್ಲೇ ಮಾಡ್ತಿದ್ದೇನೆ. ಸೊ ಬೇಸಿಕಲಿ ಅನಾಥರೆಲ್ಲ ತುಂಬಾ ಅವ್ರ ಲೈಫ್ ಬೋರಿಂಗ್ ಆಗಿರುತ್ತೆ, ಅಥವಾ ಪಾಪ ಅವ್ರಿಗೇನು ಇರಲ್ಲ ಅನ್ನೋ ಒಂದು ಕರ್ಟಸಿ ಅನ್ನೋದಕ್ಕಿಂತ ಎಲ್ಲರೂ ತುಂಬಾ ಅಯ್ಯೋ ಅಂತ ಹೇಳ್ತಾರೆ. ಬಟ್ ಆತರ ಇರಲ್ಲ. ಅನಾಥ ಕೂಡ ಅವ್ನ ಜೀವನದಲ್ಲಿ ತುಂಬಾ ಎಷ್ಟೊಂದು ಪಾಠಗಳನ್ನ ಕಲ್ತಿರ್ತಾನೆ, ಇನ್ನೊಬ್ರು ಕೂಡ ಹೇಳ್ಕೊಡಕ್ ಹೊರಟಿರ್ತಾನೆ. ಸೊ ಅವನ್ನ ಕಲ್ತಿರೋ ಪಾಠದಿಂದ ಬೇರೆಯವ್ರ ಜೀವನನ ಹೇಗೆ ಬದಲಾಯಿಸ್ತಾನೆ, ಪ್ರತಿಯೊಬ್ರು ನೆನ್ಪಿಟ್ಕೊಳ್ಳುವಂತ ಪಾತ್ರ ಇದು. ಆತರ ಪಾತ್ರ ನನಗೆ ಸಿಕ್ಕಿದೆ. ಸೊ ಮೊದಲನೇ ಸಿನಿಮಾಗೆ ಇಷ್ಟ ಒಳ್ಳೆ ಪಾತ್ರ ಸಿಕ್ಕಿರೋದು ಒಳ್ಳೆ ವಿಷಯ. ಸೂಪರ್, ಆಲ್ ದ ವೆರಿ ಬೆಸ್ಟ್ ಮೊದಲನೇ ಸಿನಿಮಾಗೆ. ಮಿಸ್ಟರ್ ಅಭಿಷೇಕ್, ಏನ್ ಮಾಡಿದ್ಯಾಕಂತ ಪಿಕ್ಚರ್ ಅಲ್ಲಿ ನೀನು? ಪಿಕ್ಚರ್ ಅಲ್ಲಿ ಮೇಘನ ರಾಜ್ ಅವ್ರ ಮಗ ಪಾತ್ರ ಮಾಡಿದ್ದೀನಿ. ಅಪ್ಪ ಯಾರು? ಅದೆಲ್ಲ ಹೇಳ್ಬಾರ್ದು ಕಣೋ. ಇದ್ರೊಳಗೆ ಅಪ್ಪ ಯಾರು ಅಂತ ತಾನೇ ಕೇಳಿದ್ದು, ಬೇರೆ ಏನೋ ಕೇಳಿದ್ನ ನಾನು. ಸರಿ ಹೇಳ್ಕಂದ, ನಿಮ್ಮಮ್ಮ ಏನೇನ್ ಮಾಡ್ತಾರೆ ಪಿಕ್ಚರ್ ಅಲ್ಲಿ? ನಿನ್ಗೆ ಹೊಡೆದಿಯಾರ? ಈಗ ನಾನು ಯಾವಾಗ ಹೊಡೆದಿದ್ದೀನಿ ನಿನಗೆ? ಓ, ಪಿಕ್ಚರ್ ಶೂಟಿಂಗ್ ಟೈಮ್ ಅಲ್ಲಿ ಹೊಡೆದಿರೋದು. ಹ್ಞೂ ಅಂತೆ ನೋಡು. ಹೌದಾ ಅಭಿ? ಈ ಸಿನ್ಸಿಯರ್ ಹೂ ಅಂತಿದ್ರೆ ನಾನು ಹೊಡೆದೆ ನಿಮ್ಗೆ. ಹೇಳಪ್ಪ, ಏನೇನ್ ಮಾಡಿದ್ಯಾ ಪಿಕ್ಚರ್ ಅಲ್ಲಿ? ಪಿಕ್ಚರ್ ಅಲ್ಲಿ ನಾವು ಊಟಿಗೆಲ್ಲ ಹೋಗಿದ್ದೆ. ಫ್ಯಾಂಟಸಿ ಪಾರ್ಕ್ ಅಲ್ಲಿ ನಾನು ಹೋಗ್ಬೇಕಂತ ಅನ್ಕೊಂತಿದ್ದೆ. ಹೋಗಿದ್ದೀನಿ, ಚೆನ್ನಾಗ್ ಬಂದಿದೆ ಸಿನಿಮಾ. ಎಲ್ರು ನೋಡಿ. ಆಲ್ರೆಡಿ ಪ್ರಮೋಷನ್ ಮಾಡ್ಬಿಟ್ಟ. ಯಾವ ಸ್ಕೂಲ್ ಓದ್ತಾ ಇರೋದು ನೀನು? ಸ್ಕೂಲ್ ನಮ್ ಶಿವಮೊಗ್ಗ. ಏನೇನು ಹೇಳ್ಕೊಟ್ಟಿದ್ದಾರೆ ಅವರೆಲ್ಲ? ಹೇಳ್ಕೊಟ್ಟಿರೋದು ಮಮ್ಮಿ ಡ್ಯಾಡಿ ಹೇಳ್ಕೊಟ್ಟಿರೋದನ್ನೆಲ್ಲ ಹಂಗೆ ಉರ್ಬಿಡ್ಕೊಂಡ್ ಬಂದಿದ್ಬಿಟ್ಟಿದೆಯಲ್ಲ ನೀನ? ಅದನ್ನು ಅಂದ ತಗ. ವೆರಿ ನೈಸ್. ಶ್ರೀಧರ್ ಸರ್ ಹೇಳಿ ಸರ್, ಇರುವುದೆಲ್ಲವ ಬಿಟ್ಟು ನೀವೇನೇನ್ ಬಿಟ್ಟಿದ್ದೀರಾ ಹೇಳಿ. ಇದ್ದಿದ್ದ ಹಳೆ ಟ್ಯೂನ್ ಬಿಟ್ಟು ಹೊಸ ಟ್ಯೂನ್ಗಳನ್ನ ಇಟ್ಟು ಮ್ಯೂಸಿಕ್ ಮಾಡಿದೀನಿ ಸರ್. ನೀವ್ ಹೆಂಗ್ ಹೇಳ್ತಾ ಇದೀರ ಅಂದ್ರೆ, ಅಲ್ಲ ನೀವು ಫಸ್ಟ್ ಟೈಮ್ ಹೊಸ ಟ್ಯೂನ್ ಮಾಡ್ದಂಗೆ ಹೇಳ್ತಾ ಇದೀರಾ ನೀವು. ಹೌದು, ಈ ಸಿನಿಮಾಗೆ ಫಸ್ಟ್ ಟೈಮ್ ಹೊಸ ಟ್ಯೂನ್ ಮಾಡಿದ್ದು. ವೆರಿ ಗುಡ್. ಹೌದು ಮೇಘನ, ಈ ಪಿಕ್ಚರ್ ಅಲ್ಲಿ ಇಂಟ್ರೊಡಕ್ಷನ್ ಸೀನ್ಗೆ 8 months ತಗೊಂಡ್ರ? ಇನ್ನೊಂದ್ ತಿಂಗಳಾಗಿದ್ರೆ ಡೆಲಿವರಿನೇ ಆಗೋಗಿರೋದಲ್ಲ. ಆಲ್ಮೋಸ್ಟ್ 8 months ಅಂದ್ರೆ 8 months ಅಲ್ಲ, ನಂಗೆ ನೆನಪಿದ್ದಾಗ ಒಂದು 7-8 months. ಅದೇ ಓಕೆ, 7-8 months ಆದ್ರೂ ಯಾಕಮ್ಮ ಅಷ್ಟೊತ್ತು? ಆಕ್ಚುಲಿ ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಪ್ರತಿ ಸತಿನೂ ಇಂಟ್ರೊಡಕ್ಷನ್ ಸೀನ್ ಶೂಟ್ ಮಾಡಕ್ಕೆ ಸ್ಕೆಡ್ಯೂಲ್ ಅಲ್ಲಿ ಯಾವ್ದೋ ಒಂದ್ 2 ದಿನ ಹಾಕುತ್ತಿದ್ರು. ರೇನ್ ಎಫೆಕ್ಟ್ ಅದು. ಫಸ್ಟ್ ರೀಸನ್ ಅವ್ರಿಗೆ ಇನ್ನೇನ್ ಶೂಟಿಂಗ್ ಹೊರಡ್ಬೇಕು ಇನ್ನೊಂದು 15 ನಿಮಿಷದಲ್ಲಿ, ಅಷ್ಟೊತ್ತಿಗೆ ಕಾಲ್ ಮಾಡ್ಬಿಟ್ಟು ಮೇಡಮ್ ಶೂಟಿಂಗ್ ಕ್ಯಾನ್ಸಲ್ ಆಗೋಯ್ತು, ನೈಟ್ ಎಫೆಕ್ಟ್ ಶೂಟಿಂಗ್ ಕ್ಯಾನ್ಸಲ್ ಆಗೋಯ್ತು ಅಂತ. ನಮಗ್ ಮೊದ್ಲೇ ನೈಟ್ ಎಫೆಕ್ಟ್ ಮಾಡಕ್ ಇಷ್ಟ ಇಲ್ಲ. ಕ್ಯಾನ್ಸಲ್ ಅನ್ನ, ಹೌದಾ, ಏನಕ್ಕೆ ರೋಡ್ ಪರ್ಮಿಷನ್ ಸಿಗ್ಲಿಲ್ಲ? ಓ ಸರಿ. ಇದೇ ತರ ರೋಡ್ ಪರ್ಮಿಷನ್ ಅವ್ರಿಗೆ ಪ್ರತಿ ಸತಿ ಈ ಪರ್ಟಿಕ್ಯುಲರ್ ಸೀನ್ ಶೂಟ್ ಮಾಡ್ಬೇಕಾದಾಗ್ಲೇ ಇಲ್ಲ ಟ್ಯಾಂಕರ್ ಅಲ್ಲಿ ನೀರ್ ಖಾಲಿ ಆಗ್ಬಿಡೋದು, ಇಲ್ಲ ರೋಡ್ ಪರ್ಮಿಷನ್ ಸಿಗ್ತಿರ್ಲಿಲ್ಲ, ಏನಾದ್ರೂ ಒಂದ್ ಆಗೋದು. ಸೊ ಇದ್ ಒಂದ್ ಪರ್ಟಿಕ್ಯುಲರ್ ಸೀನ್ ಶೂಟ್ ಮಾಡಕ್ಕೆ ನಾವ್ ಅನ್ಕೊಂಡಿದ್ದು ಕರೆಕ್ಟ್ ಆಗಿ ಸಮ್ಮರ್ ಟೈಮ್ ಅಲ್ಲಿ ಇದನ್ನ ಶೂಟ್ ಮಾಡ್ತೀವಿ ಅಂತ ಸ್ಕೆಡ್ಯೂಲ್ ಹಾಕೊಂಡಿದ್ದು. ಸೊ ರೇನ್ ಎಫೆಕ್ಟ್ ಅಲ್ವಾ, ಓ ಆರಾಮ್ ಸಮ್ಮರ್ ಟೈಮ್ ಅಲ್ಲಿ ಅಂತ. ಕೊನೆಗೆ ಅದ್ ಮುಂದ್ ಹೋಗಿ ಜಾನ್ವರಿಯಲ್ಲಿ ಶೂಟ್ ಮಾಡಂಗಾಯ್ತು. ಯಾಕೆ ಸ್ಟುಡಿಯೋಲ್ ಮಾಡ್ಬೋದಾಗಿತ್ತಲ್ಲ? ರೈನ್ ಎಫೆಕ್ಟ್ ಸ್ಟ್ರೀಟ್ ಎಲ್ಲ ಇಲ್ಲೇ ಇತ್ತಲ್ಲ. ನೆಕ್ಸ್ಟ್ ಸಿನಿಮಾ ಅವ್ರು ಬಿಗ್ ಬಡ್ಜೆಟ್ ಅವಾಗ ಮಾಡ್ತಾರೆ, ಅವಾಗ ಸ್ಟುಡಿಯೋ ಮಾಡ್ತಾರೆ. ಸ್ಟುಡಿಯೋಲ್ಲ ಈಸಿ ಅಲ್ವಾ ಆಕ್ಚುಲಿ? ಪರ್ಮಿಷನ್ ತಗೊಂಡ್ಬಿಟ್ರೆ ರಾತ್ರಿ ಎಲ್ಲ ನೀರ್ ಬಿಟ್ಕೊಂಡು ನಿಂತಿರ್ಬೋದು, ಆರಾಮಾಗಿ, ಟೆನ್ಷನ್ ಇಲ್ಲ. ಹೌದು ಕಾಂತವ್ರೆ, ಅದ್ ಮಾಡ್ಬೋದಿತ್ತ? ಸುಮ್ನೆ 8 ತಿಂಗಳು ತಳ್ಳಿದ್ರಿ. ನಾನು ಕೇಳ್ಬೇಕು, ಯು ಆಸ್ಕ್ ಮಿ. ಹೆಲ್ಪ್ ಡೆಸ್ಕ್ ಫೋನ್ ಮಾಡಿದ್ರೆ ಹೆಲ್ಪ್ ಮಾಡ್ತಾ ಇದ್ನಾ? ಇವಾಗ ಗೊತ್ತಾಯ್ತಲ್ಲ, ಮಾಡ್ತೀನಿ.
ಹೌದು ನೀವೆಲ್ಲ ಎಲ್ಲೋ ಕಳೆದೋಗಿದ್ರಂತೆ ಶೂಟಿಂಗ್ ಟೈಮಲ್ಲಿ, ಏನದು? ಎಲ್ರು ಅಲ್ಲ, ಹಾ. ನಾನು ಶ್ರೀ ಮತ್ತೆ ನಮ್ಮ DOP ವಿಲಿಯಂ ಡೇವಿಡ್ ಅವರು. ಹಾ. ಆಕ್ಚುಲಿ ಏನಾಯ್ತು ಅಂದ್ರೆ ಊಟಿ ಘಾಟ್ ಸೆಕ್ಷನ್ ಅಲ್ಲಿ ಒಂದು ಟ್ರಾವೆಲ್ ಸೀಕ್ವೆನ್ಸ್ ನ ಶೂಟ್ ಮಾಡ್ತಿದೀವಿ. ಸೊ ಕ್ಯಾಮರಾ ಒಂದ್ ಗಾಡಿಯಲ್ಲಿದೆ ಅಂಡ್ ವಿ ಆರ್ ಫಾಲೋಯಿಂಗ್ ದಟ್ ವೆಹಿಕಲ್. ಅಲ್ಲಿ ಆಬ್ವಿಯಸ್ಲಿ ಸಿಗ್ನಲ್ ಇಲ್ಲ, ಬಿಕಾಸ್ ಹಿಲ್ಲಿ ಏರಿಯಾ ಅಂತ ಸಿಗ್ನಲ್ ಇಲ್ಲ. ವಾಕಿ ಟಾಕೀಸ್ ಯೂಸ್ ಮಾಡ್ತಿದ್ವಿ. ಎಲ್ಲೋ ಒಂದ್ ಕಡೆ ರೈಟ್ ತಗೊಳಕ್ಕೋ ಲೆಫ್ಟ್ ತಗೊಳ್ಳೋ ಯಾವ್ದೋ ಒಂದು ರಾಂಗ್ ರೂಟ್ ತಗೊಂಡ್ಬಿಟ್ಟಿದೀವಿ. ತಗೊಂಡ್ ನಮ್ ಪಾಡಿಗೆ ನಾವು ಹೋಗ್ತಿದೀವಿ, ಕ್ಯಾಮ್ರಾ ಫಾಲೋ ಆಗ್ತಿದೆ ಅನ್ಕೊಂಡು. ನೋಡಿದ್ರೆ ಕ್ಯಾಮ್ರಾ ಗಾಡಿ ಬೇರೆ ಎಲ್ಲೋ ಹೋಗ್ಬಿಟ್ಟಿದೆ, ನಮ್ ಗಾಡಿ ಬೇರೆ ಎಲ್ಲೋ ಹೋಗ್ಬಿಟ್ಟಿದೆ, ರೇಂಜು ಸಿಕ್ತಿಲ್ಲ. ಸೊ ಊಟಿಯಲ್ಲಿ ಬೇಸಿಕ್ಲಿ ಕಳೆದೋಗಿದೀವಿ, ಎಲ್ಲಿ ಹೋಗೋದ್ ಗೊತ್ತಾಗ್ತಿಲ್ಲ. ಅದೊಂದು ಕಂಪ್ಲೀಟ್ ಈ ಟೀ ಎಸ್ಟೇಟ್ ಜಾಗ ತರ ಇತ್ತು. ಸೊ ಎಡಗಡೆ ಹೋದ್ರು ಒಂದೇ ತರ ಅನ್ಸತ್ತೆ, ಬಲಗಡೆ ಹೋದ್ರು ಒಂದೇ ತರ ಅನ್ಸತ್ತೆ. ಒಂದ್ ಇಡೀ ದಿನ ಅಲ್ಲಲ್ಲೇ ಸುತ್ತಾ ಇದ್ವಿ, ದ ಹೋಲ್ ಡೇ ಆಲ್ಮೋಸ್ಟ್. ಮೌಂಟ್ ಮಾಡಿದ್ರು. ಒಂದು 12 ಗಂಟೆ ಮಧ್ಯಾಹ್ನದಿಂದ ಸಾಯಂಕಾಲ 6 ಗಂಟೆ ತನಕ ಅಲ್ಲೇ ಸುತ್ತಿದ್ವಿ. ಎಲ್ಲಿದ್ರೆ ಅಲ್ಲಿ ವಾಪಸ್ ಬರ್ಬೋದಾಗಿತ್ತಾನೆ? ಗೊತ್ತಿಲ್ಲ ನಮ್ಗೆ ಹೆಂಗ್ ಹೋಗೋದು ವಾಪಸ್ ಅಂತ. ಕೊನೆಗೆ ಏನ್ ಮಾಡಿದ್ರಿ? ಹೆಂಗ್ ಬಂದ್ರಿ ವಾಪಸ್ಸು? ಕೇಳ್ಕೊಂಡ್ ಮಧ್ಯದಲ್ಲಿ ಯಾರೋ ಒಬ್ರು ಸಿಕ್ಕಿದ್ರು ಅಲ್ಲಿ. ಒಂದು ಇದು ಲಾರಿ ಯಾವ್ದೋ ಬರ್ತಿತ್ತು, ಇಲ್ಲಿಂದ ಸಿಟಿ ಕಡೆಗೆ ಹೋಗ್ಬೇಕು ಅನ್ಕೊಂಡು ಆಮೇಲೆ ಹೆಂಗೋ ಬಂದ್ವಿ. ಆಯ್ತು, ನಿಮ್ಗೆ ಮೊಬೈಲ್ ಅಲ್ಲಿ ಸಿಗ್ನಲ್ ಇಲ್ಲ, GPS ಹಾಕಬಹುದಾಗಿತ್ತಾನೆ? ಸಿಗ್ನಲ್ ಇಲ್ಲ, ಹೆಂಗ್ ಬರುತ್ತೆ, GPS GPS ಬರುತ್ತೆ. ಅದು ಗೊತ್ತಿರಲಿಲ್ಲ. ಹೆಲ್ಪ್ ಡೆಸ್ಕ್ ಫೋನ್ ಮಾಡ್ಬೇಕಾಗಿತ್ತು. ಅದಕ್ಕೆ ಸಿಗ್ನಲ್ ಬೇಕಲ್ಲ. ಟೈಟ್ಲಿಕ್ ಸರಿಯಾಗಿ ಹೋಗ್ಬಿಟ್ಟಿದ್ದಾರೆ. ವಿತೌಟ್ ಸಿಗ್ನಲ್ ಫೋನ್ ಮಾಡ್ಬೋದಾ? ಮಾಡ್ಬೋದು. ಹೆಂಗೆ? ಮನ್ಸು ಚೆನ್ನಾಗಿರ್ಬೇಕಷ್ಟೇ. ಓಕೆ, ಇವಾಗ ತಿಲಕ್ ಮತ್ತೆ ಮೇಘನಾ ಈ ಇರುವುದೆಲ್ಲವ ಬಿಟ್ಟು ಸಿನಿಮಾದು ಒಂದು ಸೀನ್ ಅನ್ನ ಎನಾಕ್ಟ್ ಮಾಡ್ಬೇಕು ಅಂತ ಕೋರಿಕೆ. ಎಲ್ಲಿಂದ ಬರ್ಬೋದು? ಬನ್ನಿ. ಸಿನಿಮಾ ಬಿಗಿನಿಂಗ್ ಅಲ್ಲಿ ಇವ್ನು ಹುಟ್ಟಿರ್ತಾನ, ಇಲ್ಲ ಸಿನಿಮಾ ನಡೀತಾ ಹುಟ್ತಾನ? ಸಿನಿಮಾ ನಡೀತಾ ಹುಟ್ಟು. ಆದ್ರೆ ಈ ಸಿನಿಮಾ ನೋಡಿ, ಇವೆಲ್ಲ ಸಿನಿಮಾ ಕತೆ ಇಲ್ಲೇ ಹೇಳ್ತಿದಾರೆ ಎಲ್ರು. ಸಿನಿಮಾ ಕತೆ ಅಲ್ಲ, ಅವ್ನು ಹುಟ್ಟಿರೋ ಕತೆ ಕೇಳ್ತಾ ಇರೋದು ನಾನು. ಅವ್ರ ನಿಜವಾದ ಅಪ್ಪ ಅಮ್ಮನ್ ಕೇಳಿ. ಸ್ಟೋರಿ ನಾನು ಹೇಳಿದ್ದು, ಅವ್ರ ನಿಜವಾದ ಅಪ್ಪ ಅಮ್ಮನ್ ಕೇಳಿ. ಸ್ಟೋರಿ ನಿಂತಾನೆ ಅಮ್ಮ. ಈ ಸ್ಟೋರಿಗ ಅದು ಸಿನಿಮಾ ನೋಡಿ. ರೆಡಿ ಆಕ್ಷನ್. ಬರ್ತೀನಿ ಅಂತ ಹೇಳಿದ್ದೆ, ಆದ್ರೂ ಬರ್ಲಿಲ್ಲ. ಕಾರ್ಪೊರೇಷನ್ ವಾಟರ್ ಅದೇನಾಯ್ತು ಅಂದ್ರೆ ಏನು? ಕಾರ್ಪೊರೇಷನ್ ವಾಟರ್ ಟೈಮ್ ಸರಿಯಾಗಿ ಬರ್ಲಿಲ್ಲ ಅಂತ ಹೇಳಿದ್ದು. ಹಿಂಗೆಲ್ಲ ಆದ್ರೆ ನಮ್ಗೆ ಪಿಕ್ಚರ್ ನೋಡಲ್ಲ. ಹಲೋ, ನೀವು ಆನ್ ಸ್ಕ್ರೀನ್ ಇದ್ದೀರಾ, ನಾವು ಥಿಯೇಟರ್ ಕೂತಿರೋ ಫ್ಯಾನ್ಸ್ ಏನಾದ್ರು ಹೇಳ್ತೀವಿ. ಅಲ್ಲಿ ಆನ್ ಸ್ಕ್ರೀನ್ ಅಲ್ಲಿ ಕೇಳಿಸ್ತಿರಲ್ಲ. ಇನ್ವಾಲ್ವ್ಮೆಂಟ್ ಇರ್ಬೇಕೀಗ. ಬರ್ತೀನಿ ಅಂತ ಹೇಳಿದ್ದೆ, ಬರ್ಲಿಲ್ಲ. ಬರ್ತೀನಿ ಅಂತ ಹೇಳಿದ್ದೆ, ಅವಳ ಡೈಲಾಗ್ ಅದು. ಅದೇ ಹೇಳಿ. ಒಂದ್ ನಿಮಿಷ, ನನಗೆ ನಗು ಬರ್ತೀನಿ, ನನ್ ಕೋಪ ಆಗಿರ್ಬೇಕು. ಕೋಪ. ಓಕೆ. ಬರ್ತೀನಿ ಅಂತ ಹೇಳಿದ್ದೆ, ಆದ್ರೂ ಬರ್ಲಿಲ್ಲ. ಪೂರ್ವಿ, ಜಸ್ಟ್ ಸ್ಟಾಪ್ ಇಟ್ ದೇವ್. ಪ್ರತಿ ಸತಿ ಇದೇ ತರ ಕಾರಣಗಳು ಕೊಡ್ತೀಯಾ? ಅದನ್ನ ಮರ್ತದೆ. ವಾಟ್ ಸ್ಟುಪಿಡ್ ಇಡಿಯಟ್. ಅದೆಲ್ಲ ಇಲ್ಲ ಇಲ್ವಾ? ಡೈಲಾಗ್ ಮರ್ತೋದೆ. ಅದು ಸೋಮವಾರ ನನಗೆ ಪ್ರಾಂಪ್ಟ್ ಮಾಡ್ಬೇಕು. ಸೇರಿಸ್ಕೋ, ಹಂಗೆ ಸೇರಿಸ್ಕೋ. ಇರುವುದೆಲ್ಲವ ಬಿಟ್ಟು ಸೇರಿಸ್ಕೊಳ್ಳಿ. ಇವ್ರು ನೋಡ್ದೆ ಪಾಪ ಬೈಬೇಕು ಅಂತಾನೆ ಅನ್ಸಲ್ಲ. ಆಯ್ತು, ನಾ ಬರಲ್ಲ. ಉರ್ವಿ, ಯಾಕೆ ಗರ ಬಡ್ದವ್ರ ತರ ಕೂತಿದ್ಯಾ? ಏನಾಯ್ತು? ಆಗ್ಬಾರ್ದು, ಏನಾಯ್ತು? ಯಾಕೆ ಹಿಂಗ್ ಕೂತಿದ್ಯಾ? ಆಗುತ್ತೆ, ಕಮಾ, ನೀವು ಕಂಡು ಇಟ್. ಆಯ್ತು, ಏನಾಯ್ತು? ಬೆನ್ಗಳು ಡೈಲಾಗ್ ಬರ್ತೀನಿ ಅಂತ ಹೇಳಿದ್ದೆ, ನನ್ ಕೋಪನೇ ಬರ್ತಿಲ್ಲ. ಯಾಕೆ ಬಂದಿಲ್ಲ? ಬಂದಿಲ್ಲ. ಬರ್ಬೇಕಿತ್ತು ತಾನೇ. ಅದೇನ್ ಹೇಳಿ ಕೇಳಿ ಬರುತ್ತಾ? ಐ ಗಿವ್ ಅಪ್. ಎಲ್ರು ದಯವಿಟ್ಟು ಸಿನಿಮಾ ನೋಡಿ. ಇಲ್ಲ, ಈ ಸೀನ್ ನೀನ್ ಮಾಡ್ಲೇಬೇಕು. ನಾನ್ ಮಾಡಲ್ಲ. ಈಗ ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಹೇಳು? ಏನಕ್ಕೆ ಲೇಟ್ ಆಗಿ ಬಂದ್ರಿ? ಲೇಟ್ ಆಗಿ ಆಫೀಸಲ್ಲಿ ಕೆಲಸ ಆಯ್ತು. ಪ್ರತಿ ಸತಿ ಆಫೀಸಲ್ಲಿ ಕೆಲಸ ಅಂತಾನೆ ರೀಸನ್ ಕೊಡ್ತೀರಿ ನನ್ಗೆ. ನನಗೆ ಗೊತ್ತು ನೀವೇನ್ ಮಾಡ್ತಿದ್ದೀರಾ ಅಂತ. ಬೇರೆ ರೀಸನ್ ಕೊಡ್ತೀನಿ ಬಿಡು. ಎಣ್ಣೆ ಹೊಡೆಯಕ್ ಹೋಗಿದ್ದೆ. ಇದನ್ನ ಮೊದ್ಲೇ ಹೇಳಿದ್ರೆ ನಾನು ಜೊತೆಗೆ ಬರ್ತಿದ್ನಾ? ಈಗಲೂ ಹೋಗೋಣ. ಇದು ಪರ್ಫೆಕ್ಟ್. ದುಡ್ಡು ಇಟ್ಕೊಂಡಿದ್ಯಾ ತಾನೆ? ನಿಮ್ ಜಾಬಲ್ಲಿ ಬೆಳಗ್ಗೆನೆ ಇಟ್ಟೆ, ಅದನ್ನ ಖಾಲಿ ಮಾಡ್ಬಿಟ್ರಾ? ಜಾಬಲ್ಲಿ ಏನಿಟ್ಟಿದೆ? ದುಡ್ಡು. ಬೆಳಗ್ಗೆ ಇಟ್ಟಿದ್ದ? ಅದ್ ಖಾಲಿ ಆಗೋಗಿದೆಯಲ್ಲ, ಇವಾಗ ಏನ್ ಮಾಡೋಣ? ನಂಗೆ ಗೊತ್ತಿಲ್ಲ. ಇಂತ ಒಂದು ಗಂಭೀರವಾದಂತಹ ಸಮಸ್ಯೆ ಸಂಸಾರದಲ್ಲಿ ಬಂದ್ರೆ ಇದನ್ನ ಸಾಲ್ವ್ ಮಾಡೋದು ಹೆಂಗೆ? ಅದಕ್ಕೆ ನೀವು ಕುಡಿಯೋ ಬದಲು ಆಫೀಸ್ಗೆ ಹೋಗಿದ್ರೆ ಇವತ್ತಿನ ಬ್ಯಾಲೆನ್ಸ್ ಬಂದಿರೋದು. ನಾನು ಆಫೀಸಲ್ಲೇ ಕುಡ್ಕೊಂಡ್ ಬಂದಿದ್ದಮ್ಮ. ಆಫೀಸಲ್ಲಿ ಕುಡಿಯಕ್ಕೆ ಏನಕ್ಕೆ ದುಡ್ಡು ಖರ್ಚಾಯ್ತು?
ಆಫೀಸಲ್ಲಿ ಅವಳು ರೀಟಾ ಇದ್ದಾಳಲ್ಲ, ಅವಳು ಪಾಪ ಇವತ್ತು ತುಂಬಾ ಬೇಜಾರಾಗ್ತಿದೆ ಅಂತಂದ್ಲು, ಶೇರ್ ಮಾಡ್ಕೊಂಡ್ವಿ. ನನಗೆ ಗೊತ್ತಿತ್ತು ಪ್ರತಿ ಸತಿ ರೀಟಾ ರೀಟಾ ರೀಟಾ, ಬೇರೆ ಯಾರು ಸಿಗೋದೇ ಇಲ್ವಾ ನಿಮ್ಗೆ? ಇಲ್ಲ, ಲಾಸ್ಟ್ ಟೈಮ್ ನಾನು ಜಾಸ್ಮಿನ್ ಜೊತೆ ಹೋಗಿದ್ದೆ. ಸೀರಿಯಸ್ ಆಗಿ ಜಗಳ ಆಡ್ಬೇಕು. ಈ ತರ ಜಾಸ್ಮಿನ್ ಎಲ್ಲ ಅಂದ್ರೆ ನನ್ಗೆ ಎಲ್ಲಿಂದ ಸೀರಿಯಸ್ನೆಸ್ ಬರ್ಬೇಕು? ಆಯ್ತು, ಸುನೀತಾ ಜೊತೆ ಹೋಗಿದ್ದೆ. ಕರ್ಮ ಕಾಂಡ. ರೀಟಾ ಬೆಟರಾ ಸುನೀತಾ ಬೆಟರಾ? ಈ ತರ ಕಷ್ಟದ ಪ್ರಶ್ನೆ ಎಲ್ಲ ಕೇಳ್ಬೇಡ ಪ್ಲೀಸ್. ಕಂಪೇರ್ ಮಾಡಲ್ಲ ನಾನು. ಕುಡಿಯೋದಕ್ಕೆ ಕಂಪನಿ ಕೊಡಕ್ ಯಾರು ಬೆಟರ್? ಕುಡಿಯೋದಕ್ಕೆ ಯಾರಿದ್ರೇನು ಕುಡ್ಕೊತೀನಿ ನಾನು, ನೋ ಪ್ರಾಬ್ಲಮ್. ನಾನ್ ಭೇದ ಭಾವ ಮಾಡಲ್ಲ. ಅಟ್ಲಿ ಇದ್ರೆ ಸಾಕು. ಕುಡಿಯೋದಕ್ಕೆ ಆಕ್ಚುಲಿ ರೆಮೋ ಬೆಟ್ರು, ಎಲ್ಲಾ ಸ್ಟಾಕ್ ಅವಳೇ ತಗೊಂಬತ್ತಾಳೆ. ಮತ್ತೆ ತರ ಕಿತ್ತಾಡ್ಬೇಕು ಅಲ್ವಾ? ಹೆಂಗಿದ್ದೀರಾ ಗೊತ್ತಾ ನೀವಿಬ್ರು? ಒಂದು ಅಮಾವಾಸ್ಯೆ, ಒಂದು ಪೌರ್ಣಿಮೆ. ಆಲ್ರೆಡಿ ಬಂದ್ಬಿಟ್ಟಿದ್ದೀರಾ? ವೆಲ್ಕಮ್ ವೆಲ್ಕಮ್. ಹಾಯ್, ಹಲೋ ಹಲೋ ರೀ, ಒಂಚೂರು ಸೈಡಿಗೆ ಬನ್ನಿ. ಏನಂದೆ ಏನಂದೆ? ಏನು ಸೈಡಿಗೆ ಬನ್ನಿ. ಇದೇ ಅವನಾದ್ರೂ ಹುಡುಗ ಹುಡುಗಿಗೆ ಹೇಳ್ಬಿಟ್ಟಿದ್ರೆ ದೊಡ್ಡ ರಂಪ ಮಾಡ್ಬಿಟ್ರ ಅವ್ರು. ಇವಾಗ ಇವಳು ಇಷ್ಟು ಜನದ ಮುಂದೆ ಸೈಡ್ಗೆ ಬನ್ರಿ ಅಂತ ಇದ್ದಾಳೆ. ರೇ, ನಾನು ನಿಮ್ಮನ್ನ ಕಟ್ಕೊಂಡಿರೋ ಹೆಂಡತಿ. ನಾನ್ ನಿನ್ನ ಕಟ್ಟಿರೋದು, ನೀನೇನ್ ಕಟ್ಕೊಂಡಿರೋದಲ್ಲಿ? ಓಕೆ, ನೀವೇ ನನಗ್ ತಾಳಿ ಕಟ್ಟಿರೋದು, ನೀವ್ ತಾಳಿ ಕೊಟ್ಟಿರೋ ಹೆಂಡತಿ ನಾನು, ನನಗೆಲ್ಲಾ ರೈಟ್ಸ್ ಇದೆ. ಈ ಕಡೆ ಬನ್ನಿ. ಆದ್ರೆ ನನ್ನ ಲೈಫಲ್ಲಿ ಎಲ್ಲ ರಾಂಗ್ ಆಗ್ತಿದೆಯಲ್ಲ ಇವ್ನ ಕಟ್ಕೊಂಡ್ಮೇಲೆ. ರೀ ಅಂದ್ರೆ ಇಲ್ಲಿ ಯಾವಾಗ್ಲೂ ತಮಾಷೆ ಮಾಡ್ತಿರ್ತೀರಾ. ಒಂದ್ ನಿಮಿಷ, ಇದು ತುಂಬಾ ಕಷ್ಟವಾದಂತ ಪರಿಸ್ಥಿತಿಯಲ್ಲಿ ಇದೀನಿ. ಅಕಸ್ಮಾತ್ ನಾನು ಇಲ್ಲಿ ಏನಾದ್ರೂ ನನ್ಗಾದ್ರೆ ಇಮಿಡಿಯೇಟ್ ಆಗಿ ಪೊಲೀಸಿಗೆ ಫೋನ್ ಮಾಡ್ಬಿಡಿ. ಡೋಂಟ್ ವರಿ. ಸುಮ್ನೆ ನಿಂತ್ಕೊಳ್ರಿ. ಒಂದ್ ನಿಮಿಷ ಬನ್ನಿ ಇಲ್ಲಿ. ಹೇಳ್ಬೇಕು. ಅದೇ ಏನು ಹೇಳು. ಇದು ಟಾಪ್ ಸೀಕ್ರೆಟ್ ಮ್ಯಾಟ್ರು. ಓಕೆ, ನೀನ್ ಹೇಳು, ಆಮೇಲೆ ಹೇಳ್ತೀನಿ ಟಾಪ್ ಸೀಕ್ರೆಟ್ ಇಲ್ವಾ ಅಂತ. ಓಕೆ, ಆಕ್ಚುಲಿ ನಾನೊಂದು ಆಫರ್ ತಗೊಂಡ್ ಬಂದಿದ್ದೀನಿ. ಅದನ್ನೇನಾದ್ರೂ ಡೀಲ್ ಮಾಡಿದ್ರೆ ನಮ್ಗೆ 3 ಕೋಟಿ ಸಿಗುತ್ತೆ. 3 ಕೋಟಿನಾ? ಸೀಕ್ರೆಟ್. 3 ಕೋಟಿ ಏಕ್ದಮ್ಮಂಗೆ? ಏಯ್, ನಾನು ಯಾರ್ದು ಕೊಲೆ ಗಿಲೆ ಎಲ್ಲ ಮಾಡಲ್ಲ, ಹೇಳಿದೀನಿ ಈಗ್ಲೇ. ಓ, ಕೊಲೆ ಮಾಡಿ ಅಂತ ಯಾರು ಹೇಳಿದ್ದು? ನಿಮ್ ಕಲೆ ತೋರ್ಸಿದ್ರೆ ಸಾಕು 3 ಕೋಟಿ ಸಿಗುತ್ತೆ. ಅಷ್ಟೇ ತಾನೇ ಕಲೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಈ ಸೈಡ್ ಅಲ್ಲಿ ನೋಡಿ. ಬೆಳಗ್ಗೆ ಭಟ್ರು ಇಡ್ಲಿ ತಗೊಂಡ್ಬಂದ್ಬಿಟ್ಟು ಚಟ್ನಿ ಬಡಿಸ್ಬೇಕಾದ್ರೆ ಇಲ್ಲಿ ಚಟ್ನಿ ಹಾಕ್ಬಿಟ್ಟಿದ್ರು. ನೋಡಿ, ಕಲೆ ಇಲ್ಲೇ ಇದೆ, ನೋಡು, ಇಲ್ಲೇ ಇದೆ ಕಲೆ. ಕೊಡು 3 ಕೋಟಿ ಕೊಡು. 3 ಕೋಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ಸ್ವಲ್ಪ ಸೀರಿಯಸ್ನೆಸ್ ಇರ್ಲಿ. ಇಲ್ಲಿ ನಾನ್ ಹೇಳಿದ್ದು ಕಲೆ ಅಂದ್ರೆ ಟ್ಯಾಲೆಂಟ್. ನಿಮ್ಮ ಟ್ಯಾಲೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಟ್ಯಾಲೆಂಟ್ ನನ್ನ ಹತ್ರ ಅಷ್ಟೊಂದಿದ್ಯಾ? ಒಂದು ಏಜೆನ್ಸಿ ಇದೆ ರೀ, ಅವರು ನಮ್ಮ ಕಲೆ ನೋಡಿ 3 ಕೋಟಿ ಬಹುಮಾನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸಾಕಾಗಿದೆ. ಏನ್ ಕಲೆ? ಸಂಗೀತ, ಕಲೆ, ಸಾಹಿತ್ಯ, ಡ್ಯಾನ್ಸ್, ಏನ್ ಮಾಡ್ಬೇಕು? ಅದೆಲ್ಲ ಏನು ಇಲ್ಲ ನೋಡಿ. 30 ನಿಮಿಷದಲ್ಲಿ ನೀವು 3 ಲಕ್ಷ ಏನಾದ್ರು ಸಂಪಾದನೆ ಮಾಡಿದ್ರೆ 3 ಕೋಟಿ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಹೌದಾ? ಡೀಲ್ ಏನೋ ಸೂಪರ್ ಆಗಿದೆ ರಾಣಿ, ಆದ್ರೆ ಪ್ರಾಕ್ಟಿಕಲ್ ಆಗಿ ಚಾಲೆಂಜಸ್, ಪ್ರಾಬ್ಲಮ್ ತುಂಬಾ ಇದೆ. ಚಾಲೆಂಜಸ್ ಏನ್ರಿ ನೀವು? 3 ನಿಮಿಷದಲ್ಲಿ 3 ಲಕ್ಷ ಜನರನ್ನ ಯಾಮಾರ್ಸೋ ಅಂತ ತಾಕತ್ತು ನಿಮ್ಮಲ್ಲಿ ಇರ್ಬೇಕಾದ್ರೆ ಇನ್ನು 30 ನಿಮಿಷದಲ್ಲಿ ಆಫ್ಟರ್ ಆಲ್ 3 ಲಕ್ಷ ಸಂಪಾದನೆ ಮಾಡಕ್ಕಾಗಲ್ವಾ? ಎಲ್ಲ ಸೀಕ್ರೆಟ್ ಎಲ್ಲ ಬಿಟ್ಕೊಡ್ಬೇಡ. ಆಕ್ಚುಲಿ ನನ್ನ ಮೇಲೆ ನನ್ಗೆ ಇಲ್ದಿರೋ ಕಾನ್ಫಿಡೆನ್ಸ್ ನಿನ್ಗಿದೆಯಲ್ಲ, ಐ ಲೈಕ್ ಇಟ್. ಯಾಕಿರಲ್ಲ ಹೇಳಿ, ಮುಂಡಾಯಿಸ್ಬೇಕು ಅಂತ ನೀವೇನಾದ್ರೂ ಮನ್ಸ್ ಮಾಡಿದ್ರೆ ಹಾಗೆ ಇಡೀ ಊರ್ನೇ ಗುಡಿಸಿ ಗುಂಡಾಂತರ ಮಾಡುವಂತ ತಾಕತ್ ನಿಮ್ಗಿದೆ. ಅದು ಎಲ್ರಿಗೂ ಗೊತ್ತಿರೋಂಥದ್ದೇ. ಹೌದು, ಇಷ್ಟು ಕಾನ್ಫಿಡೆಂಟ್ ಆಗಿ ಮ್ಯಾಟರ್ ನಿಂಗೆ ಹೇಳ್ತೀಯ ನೀನು? ಯಾಕೆ ಇಲ್ಲೇ ಎದುರುಗಡೆ ಕೂತಿಲ್ವಾ 2 ದೊಡ್ಡ ದಡಿ ಬಾಡಿಗಳು? ಅಲ್ಲಿ ನೋಡಿ, ಒಬ್ರಿಗೆ ಪೇಮೆಂಟ್, ಇನ್ನೊಂದಕ್ಕೆ ಸೆಟ್ಲ್ಮೆಂಟ್. ಪೇಮೆಂಟು ಕೊಡದೆ, ಸೆಟ್ಲ್ಮೆಂಟು ಇಲ್ದೆ, ಮಜಾಟಾಕಿ ಶುರುವಾದಾಗ್ಲಿಂದ ಯಾಮಾರಿಸ್ಕೊಂಡು ಇಲ್ಲಿವರೆಗೂ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಾ ಅಂದ್ರೆ ನಿಮ್ ಕೆಪಾಸಿಟಿ ಹೆಂಗಿರ್ಬೇಕು? ಹಬ್ಬ ಕರೆಕ್ಟ್ ಆಗಿ ಹೇಳ್ದಮ್ಮ, ನೀನು ಒಬ್ಬ ಅರ್ಥ ಮಾಡ್ಕೊಳ್ಳಲ್ಲ. 1 ಪೈಸಾ ಬಾಡಿಗೆ ಬಂದಿಲ್ಲ ನನ್ಗೆ. ಪೇಮೆಂಟ್ ಕೊಡಲ್ಲ ಅಂದ್ರೂ ಬೇಜಾರಾಗ್ತಿರ್ಲಿಲ್ಲ, ಆದ್ರೆ ಕೊಟ್ಟಿಲ್ಲ ಅಂತ ಬೀಗ್ತಾ ಇದ್ರಲ್ಲ ನೋಡಿ, ಇದು ನನಗೆ ತುಂಬಾ ಹರ್ಟ್ ಆಯ್ತು. ಬೇಟ, ನಮ್ ಸುಜನ್ ಮನೆ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಆಮೇಲೆ ನಾನು ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ. ಏನ್ರಿ ಇದು ದಯಣ? ಸಡನ್ ಆಗಿ ನನ್ ಮೇಲೆ ನೋವು ಇಷ್ಟೊಂದು ಚೇಂಜ್ ಆಗ್ಬಿಟ್ರಿ. ನೀನ್ ಹೆಂಗಿದ್ರು ರಾಣಿ ಕೊಟ್ಟಿರೋ ಡೀಲ್ ನಲ್ಲಿ 3 ಕೋಟಿ ಬಹುಮಾನ ಬರ್ತದಲ್ಲ, ಆ ದುಡ್ಡಲ್ಲಿ ಬಾಡಿಗೆ ಸೆಟಲ್ ಮಾಡ್ತೀಯ ಅಂತ ಈಗ ಹೇಳಿ. ಅನ್ನದಾತ ಪ್ರಭುವೇ, ಬಡವರ ಬಂಧುವೇ, ಗುರುವೇ, ನಿಮಗೆ ನಮೋ ನಮಃ, ನಮೋ ನಮಃ. ರೇ ಭಟ್ರೆ, ಸೌಟ್ ಹಿಡಿಯೋ ಕೈಯಲ್ಲಿ ಬಕೆಟ್ ಹಿಡಿದ್ರೆ ಚೆನ್ನಾಗ್ ಕಾಣಲ್ರಿ. ಕೂತ್ಕೊಳ್ರಿ, ಸಾಕು ಕೂತ್ಕೊಳ್ರಿ. 3 ಕೋಟಿ ಅಂದ ತಕ್ಷಣ ಅನ್ನದಾತ ಪ್ರಭುವೇ.
ರೀ ಅದೆಲ್ಲ ಬಿಡ್ರಿ ಈಗ ಏನ್ ಮಾಡೋದು, ಡೀಲ್ ಒಪ್ಕೊಳ್ಳೋದಾ ಬೇಡವಾ? ನೀನ್ ಒಪ್ಕೊಳ್ಳಬೇಡ ಅಂತ ಯೋಚನೆ ಮಾಡ್ತಾ ಇದ್ದಾಳು. ನಾನು ಆಲ್ರೆಡಿ ಒಪ್ಕೊಂಡು ಐಡಿಯಾನು ತಲೆಯಲ್ಲಿ ಓಡಿಸ್ತಾ ಇದ್ದೀನಿ. ಅಯ್ಯೋ ನನ್ ರಾಜ, ಎಲ್ರ ಮುಂದೆ ಮುದ್ ಮಾಡೋಣ ಅಂತ ನಂಗೆ ನಾಚಿಕೆ ಆಗುತ್ತೆ. ಆಮೇಲೆ ರೂಮಲ್ಲಿ ಮಾಡ್ತೀನಿ. ಈಗೇನ್ ಮಾಡೋಣ ಹೇಳಿ? ಐಡಿಯಾ ಈಗ ತಾನೇ ಹೊಳಿತಾ ಇದೆ. ನೋಡೀಗ ಒಂದು ವಾಯ್ಸ್ ನೋಟ್. ಮೈ ಡಿಯರ್ ಬಾಯ್ಸ್, ಹೊಸ ರೂಲ್ಸ್ ಬಂದಿದೆ. ಟ್ರಂಪ್ ಮೇಲೆ ಯಾವಾಗ ಬೇಕಂದ್ರೂ ಅಟ್ಯಾಕ್ ಆಗಬಹುದಂತೆ. ಅದಕ್ಕೆ ಬೆಂಗಳೂರಿಂದ ಒಂದೊಂದು ಮನೆಯಲ್ಲೂ ಒಬ್ಬೊಬ್ಬ ಹುಡುಗ ಟ್ರಂಪ್ಗೆ ಬಾಡಿ ಗಾರ್ಡ್ ಆಗಿ ಹೋಗ್ ಬರ್ಲೇಬೇಕಂತೆ. ಬರಲ್ಲ ಅಂದವ್ರಿಗೆ 1.5 ಲಕ್ಷ ಫೈನ್ ಅಂತೆ. ಮೆಸೇಜ್ ತಲುಪಿಸಿದೀನಿ, ಇದ್ರ ಮೇಲೆ ನಿಮ್ ಇಷ್ಟ, ಏನಾದ್ರೂ ಮಾಡ್ಕೊಳ್ರಪ್ಪ. ನಾನೇನೋ ಹೇಳಿದ್ರೆ ನೀವೇನೋ ಮಾಡ್ತಿದ್ದೀರಲ್ಲ, ನನ್ಗೇನು ಅರ್ಥ ಆಗ್ತಿಲ್ಲ. ಈಗ ಅರ್ಥ ಆಗುತ್ತೆ ನೋಡು. ನಮ್ಮ ಹುಡುಗರು ಬಾಡಿ ಗಾರ್ಡ್ ಆಗೋದಕ್ಕೆ ಭಯ ಪಟ್ಟು 1.5 ಲಕ್ಷ ರೂಪಾಯಿ ಇಬ್ರು ತಗೊಂಡ್ಬಂದ್ಬಿಟ್ಟು ನಮ್ಗೆ ಕೊಡ್ತಾರೆ. ಅರ್ಧ ಗಂಟೆನೋ, ನೀನ್ ಅರ್ಧ ಗಂಟೆಗೆ ಅಲಾರಾಮ್ ಆನ್ ಮಾಡ ಅರ್ಧ ಗಂಟೆ ಅಲಾರಾಮ್ ಇಡು, ಅದ್ರ ಒಳಗಡೆ 3 ಲಕ್ಷ ರೂಪಾಯಿ ಬಂತು ಅನ್ಕೋ. 100%. ಇವಳಿಗೆ ಕಾನ್ಫಿಡೆನ್ಸ್ ಇಲ್ಲ. ಅದು ನಮ್ಮ ಹುಡುಗರು ಆಗ್ಬಿಟ್ಟು ಏನು ಬಾಡಿ ಗಾರ್ಡ್ ಆಗ್ಬಿಟ್ಟು ಏನು ಗುಂಡಿಗೆ ಎದೆ ಕೊಡ್ತಾರ. ಮಕ್ಕಳು ನನ್ನ ಮಕ್ಕಳವ್ರು ಎದ್ರಕೊಂಡು ವಾಪಸ್ ಓಡ್ ಬರ್ತಾರ ನೋಡಿ. ಈಗ 30 ನಿಮಿಷಕ್ಕೆ ಅಲಾರ್ಮ್ ಇಟ್ಟಿದ್ದೀನಿ. 3, 2, 1. ಓಕೆ. ಮೇಲ್ ನಿಂತ್ಕೊಳ. ಇವಂದೊಳ್ಳೆಪ್ಪ ಎತ್ತಿದ್ದೀನಲ್ಲ ಕೈಯೆಲ್ಲ ನಿನ್ ಮರ್ಗಡೆಗ ಕಾಲೆತ್ತು. ಅವನೇವನ ಕಾಲಲ್ಲ ಕಣ, ಈ ಕಾಲ. ಸಾರಿ ಏನ್ರಿ ಇದು, ಇವ್ರು ಹೆದರ್ಕೊಂಡು ದುಡ್ಡು ಕೊಡ್ತಾರೆ ಅಂತ ಅನ್ಕೊಂಡ್ರು ಆಲ್ರೆಡಿ ರೆಡಿಯಾಗಿ ಬಂದ್ಬಿಟ್ಟಿದಾರಲ್ರಿ. ಇರೇ ಒಂದ್ ನಿಮಿಷ ತಾಳ್ಮೆ ತಗೋ. ಅಪ್ಪ ಹುಡುಗರ, ಸಾರಿ ಟು ಸೇ ದಿಸ್ ಕೋಬ್ರಾ, ನಾವೀಗ ಹುಡುಗರಲ್ಲ. ನಂಗ್ ಮುಂಚೆಯಿಂದನೂ ಡೌಟ್ ಇತ್ತು ಕಣ. ಹಂಗಲ್ಲ ಕಣಪ್ಪ ನಾನು ಹೇಳಿದ್ದು. ನಾವೀಗ ಹುಡುಗರಲ್ಲ, ಟ್ರಂಪ್ ನ ಕಾಯ ಕೊರಟಿರೋ ಲಾಡಿ ಗಾರ್ಡ್ಸ್. ಈ ಮುಸುಡಿ ಲಾಡಿ ಅಲ್ಲ, ಬಾಡಿ ಗಾರ್ಡ್ಸ್. 2 ಗಾರ್ಡ್ಸ್ ಐತಲ್ಲ, ಬುಟ್ಟಾಕಪ್ಪ ನೀನು. ಇಲ್ಲ ಕಣ್ರು, ಮೆಸೇಜ್ ಕಳ್ಸಿ ಇನ್ನ 2 ನಿಮಿಷ ಆಗಿಲ್ಲ, ಆಗ್ಲೇ ರೆಡಿಯಾಗಿ ಬಂದ್ಬಿಟ್ಟಿದ್ರಲ್ಲ ನೀವು. ನಾವು ಅಪ್ಪ ಪೋಲಿಗಳಾಗಿರ್ಬೋದು, ಕೆಲ್ಸಕ್ಕೆ ಬಾರ್ದೇ ಇರೋ ಪೋರ್ಕಿಗಳಾಗಿರ್ಬೋದು, ಆದ್ರೆ ಲೈಫ್ ಅಲ್ಲಿ ಒಂದ್ ಕಿತನಾದ್ರೂ ಒಬ್ಬನ್ ಜೀವನ ಉಳಿಸಿದೀವಿ ಅನ್ನೋ ಹೆಸರು ಬರಲಿ ಅಂತ ನಮ್ಗೆ ಆಸೆ. ಎದುರುಗಡೆಯಿಂದ ಅಟ್ಯಾಕ್ ಮಾಡಕ್ ಬಂದವ್ರನ್ನ ಕೆಚ್ಚು ಬಿಸಾಕ್ಬಿಡ್ತೀವಿ. ಎಲ್ಲಿ 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 ಪ್ರಜ್ಞೆ ಎಲ್ಲಾಕ್ಲಿ ಪ್ರಜ್ಞೆ ಎಲ್ಲಿ ಕಮಾನ್ ಎಲ್ಲಿ 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 ಮುದ್ದೇಶ, ನೀನು ಮಕ ಮುಚ್ಚ. ಅವನು ಮೊಬೈಲ್ ಚಾರ್ಜ್ ಹಾಕು ಅಂತ ಹೇಳಿದ್ ನಾನು. ಅವನು ಹೇಳಿದ್ದು ಚಾರ್ಜ್ ಅಂದ್ರೆ ಅಟ್ಯಾಕ್. ಕೆಚ್ಚು ಬಿಸಾಕ್ಬಿಡ್ತೀನಿ, ಅಟ್ಯಾಕ್ ಚಾರ್ಜ್ ಅಂದಿದ್ದು. ನಿನ್ ಚಾರ್ಜರ್ ಹಾಕೊಂತಿಲ್ಲ. ಮುಂಚೆ ಹೇಳ್ಬೇಕಾಗಿತ್ತು. ಮುದ್ದೇಶಣ್ಣ, ನೀನ್ ನಿಜವಾಗ್ಲೂ ಬಾಡಿ ಗಾರ್ಡ್ ಆಗ್ತೀಯೇನೋ? ಹೌದು ತಂಗ್ಯವಾ, ಎಲ್ಲ ಬೆಂಗಳೂರಲ್ಲಿರೋ ಎಲ್ಲ ಹುಡುಗರು ಹೋಗ್ಬೇಕಂತಲ್ಲ, ಅದಕ್ಕೆ ನಾನು ರೆಡಿಯಾಗಿ ಬಂದ್ಬಿಟ್ಟಿವ್ರಿ. ಗೊಬ್ರಾ, ಟೈಮ್ ವೇಸ್ಟ್ ಮಾಡ್ಬೇಡಪ್ಪ. ರೆಡಿ, ನಮ್ಮ ಟ್ರಂಪ್ ನ ಉಳಿಸ್ಕೊಳ್ಳೋಣ. ನಾನಿಲ್ಲಿ 3 ಲಕ್ಷ ಉಳ್ಸೋಣ ಅಂದ್ರೆ ಇವನು ಟ್ರಂಪ್ ನ ಉಳ್ಸೋಣ ಅಂತ ಇದ್ದಾನೆ. ಏನು ಲಕ್ಷ ಅಂತ ಇದೀರಿ? ಏನಿಲ್ಲ, ನಿಮ್ಮನ್ನ ಲಕ್ಷದ್ವೀಪಿಗೆ ಟ್ರೈನಿಂಗ್ ಕಳಿಸ್ಬೇಕು ಅಂತ ಹೇಳಿದೆ ಅಷ್ಟೇ. ಗೊಬ್ರಾ, ATM ಗಾರ್ಡ್ಗೆ ಟ್ರೈನಿಂಗ್ ಬೇಕಪ್ಪ, ಬಾಡಿ ಗಾರ್ಡ್ಗೆಲ್ಲ ಯಾಕಪ್ಪ ಟ್ರೈನಿಂಗು? ಸುಮ್ನೆ ಗನ್ ಇಟ್ಕೊಂಡು ನಿಂತ್ಕೊಳತ್ತಾನೆ. ಹೌದೌದೌದೌದು, ಸುಮ್ನೆ ಗನ್ ಇಟ್ಕೊಂಡು ನಿಂತ್ಕೊಳ್ಳೋದು ರೀ. 30 ನಿಮಿಷದಲ್ಲಿ ಬರೀ 20 ನಿಮಿಷ ಇದೆ ಅಷ್ಟೇ. 20 ನಿಮಿಷ ಇರು. ನನಗೆ ಇಲ್ಲಿ 20 ನಿಮಿಷದಲ್ಲಿ 3 ಕೋಟಿ ಹೋಗುತ್ತಲ್ಲ ಅಂತ ಟೆನ್ಷನ್ ಆಗ್ತಿದ್ರೆ, ಇವಳು ಬೇರೆ ಟ್ರೈನಿಂಗ್ ಹೇಳ್ತಾ ಇದ್ದಾಳೆ ಅಲ್ಲಿ. ಇನ್ 20 ನಿಮಿಷದಲ್ಲಿ ಹೋಗ್ಬೇಕಾ? ಇರು, ಈಗಲೇ ಟ್ರಂಪ್ ನ ಅಟ್ಯಾಕ್ ಮಾಡಕ್ ಬರೋರ್ಗೆ ಮೆಸೇಜ್ ಕಳಿಸ್ಬಿಡು. ಅವ್ರವ್ರ ಮನೆ ದೇವ್ರನ್ನ ಬೇಡ್ಕೊಂಡು ಕೊನೆ ಆಸನ ಎಲ್ಲ ಪೂರೈಸ್ಕೊಂಬರ ಕೇಳ್ಬಿಡು. ಅಲ್ಲಿ ನಡೆಯೋ ರಕ್ತಪಾತಕ್ಕೆ ಅಕ್ಕ ಪಕ್ಕದಲ್ಲಿರೋ ಮನೆಗಳೆಲ್ಲ ಕೊಚ್ಚೋದ್ರೆ ಕಷ್ಟ. ಅದಕ್ಕೆ ಅಮೆರಿಕಾದ ಜನಗಳನ್ನ ಸೇಫ್ ಆಗಿರೋ ಜಾಗಕ್ಕೆ ಶಿಫ್ಟ್ ಮಾಡಕ್ ಹೇಳು.
ಮೊದ್ದೇಶಣ್ಣ ಅಲ್ಲ ಕಣೋ, ನೀನ್ ಬಾಡಿ ಗಾರ್ಡ್ ಸೇರ್ಕೊಂಡ್ರೆ ನಿನ್ ಹೆಂಡತಿ ಗತಿ ಏನೋ? ಪಾಪ ಅವಳು ಯಾರ್ ನೋಡ್ಕೊಳ್ತಾರ ಹೇಳು? ನೋಡಿದ ತಕ್ಷಣ ಯಾರಿಗಿಷ್ಟ ಆಗುತ್ತೋ ಅವ್ರು ನೋಡ್ಕೋತಾರ ಬಿಡಿ. ಹಂಗೆಲ್ಲ ಅನ್ಬೇಡಕ್ಕನ, ನಾನೇ ಇನ್ನೂ ಸರಿಯಾಗಿ ನೋಡಕ್ ಸಿಕ್ಕಿಲ್ಲ ಅವಳು. ಅದಕ್ಕೆ ಹೇಳ್ತಾರ ಕಣ ಮುದ್ದೇಶ, ಪಾಪ ನೀನ್ ಇವಾಗ ತಾನೇ ಮದ್ವೆ ಆಗಿರೋನು, ಯಾಕೆ ಬೇಕಿವೆಲ್ಲ? ಎಲ್ಲಾರು ಹಿಂಗೆ ಅನ್ಕೊಂಡ್ರೆ ಪಾಪ ನಮ್ಮ ಟ್ರಂಪ್ ನ ಕಾಯೋರು ಯಾರಪ್ಪ ಅದೆಲ್ಲ ಗೊತ್ತಿಲ್ಲ, ನಾವು ಹೋಗ್ಲೇಬೇಕು. ನೋಡ್ರಪ್ಪ ಹುಡುಗ್ರ, ಬಾಡಿ ಗಾರ್ಡ್ ಆಗೋದಕ್ಕೆ ಫಿಸಿಕಲ್ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್, ಅದನ್ನೆಲ್ಲ ಚೆಕ್ ಮಾಡ್ತಾರಪ್ಪ. ನಾವ್ ರೆಡಿ ಮಾ. 6 ಪ್ಯಾಕ್ ಬೇಕಾ ಹೇಳು, ಅದಕ್ಕೂ ರೆಡಿ. ಬಾಡಿ ಪ್ಯಾಕ್ ಬೇಕಾ, ಅದಕ್ಕೂ ರೆಡಿ. ಬೇಡ 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 ಬೇಡ, ಅದೆಲ್ಲ ಬೇಡ ಕಣ. ಫಿಟ್ನೆಸ್ ಅಂದ್ರೆ ಒಂದಷ್ಟು ಆಕ್ಟಿವಿಟಿ ಮಾಡ್ಬೇಕು. ನೋಡಿ ಇಲ್ಲಿ ಇಲ್ಲಿ ಬಂದಿರಲ್ಲ ಇವಾಗ, ನೋಡು ಶ್ರೀ ತಿಲಕ್, ಶ್ರೀಧರ್ ಎಲ್ಲರೂ ಇದ್ರೆ. ಹಾಯ್ ಶ್ರೀ. ಕೇರೆ ಮಾಡ್ಲಿಲ್ಲ ಹಾಯ್ ಶ್ರೀ, ಕೇರೆ ಮಾಡ್ಲಿಲ್ಲ ಅವರು. ಈಗ ಶ್ರೀ ಒಂದ್ ನಿಮಿಷ, ಇವ್ರು ಟ್ರಂಪ್ಗೆ ಬಾಡಿ ಗಾರ್ಡ್ ಆಗಿ ಹೋಗ್ಬೇಕು ಅಂತ ಅಪ್ಲೈ ಮಾಡ್ತಾ ಇದಾರೆ. ಸೊ ಕಾಂಪಿಟೇಷನ್ ಇರುತ್ತೆ. ಅದಕ್ಕೆ ಇವಾಗ ಏನ್ ಮಾಡ್ಬೇಕು ಅಂದಿವ ನೀನು? ರೀ ಇನ್ನು 15 ನಿಮಿಷ ಇದೆ ಅಷ್ಟೇ. ಇವರು ಅಷ್ಟೊತ್ತಿಂದ 15 ನಿಮಿಷ 20 ಏನೋ ಕುಸ 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 ಮಾತಾಡ್ತಿರಲ್ಲ, ಹೋಗಿ ರೂಮಲ್ಲಿ ಮಾತಾಡ್ಕಬಾರ್ದಾ? 15 ನಿಮಿಷ ಇದೆ, ಏನಿಲ್ಲ ಕಣ. ಇನ್ 15 ನಿಮಿಷಕ್ಕೆ ನಿಮ್ಮನ್ನ ಅಲ್ಲಿ ಕಳಿಸ್ಬಿಟ್ಟು ರಿಪೋರ್ಟ್ ಮಾಡಿಸ್ಬೇಕು. ನಿಮ್ಮಲ್ಲಿ ಯಾರು ಸೆಲೆಕ್ಟ್ ಆಗಿದ್ದೀರಾ ಅಂತ, ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ಹೌದು ಬರಪ್ಪ, ಲೇಟ್ ಗಿಟ್ ಮಾಡ್ಬೇಡ. ಏನ್ ಮಾಡ್ಬೇಕು ಹೇಳಿ, ಏನ್ ಮಾಡ್ಬೇಕು ತೋರ್ಸಮ್ಮ ಒಂದ್ ನಿಮಿಷ. ಇದು ಮೈಕ್ ತೆಗಿಬೇಕು ಅನ್ಸುತ್ತೆ. ಯಾಕೆ ನನ್ ಮಾಡೋದು ಮೈಕ್ ತೆಗಿಯುವಂತದ್ದು ಏನ್ ಮಾಡ್ಬೇಕು? ಸೌಂಡ್ ಬರುತ್ತಾ? ಹಂಗೆ ಮಾಡಮ್ಮ. ಅದು ಹಾಗಲ್ಲ, ಅದು ಮೈಕ್ ಉಳಿಬೇಕು ಅಂದ್ರೆ ಮೈಕ್ ತೆಗಿಬೇಕು ಸದ್ಯಕ್ಕೆ. ಮೈಕ್ ಉಳಿಬೇಕು ಅಂತ ಬೇರೆ ಹೇಳ್ತಾನಲ್ಲಪ್ಪ. ಅಂದ್ರೆ ನಿಮ್ಗೊಂದು ಟಾಸ್ಕ್, ಫಿಸಿಕಲ್ ಟಾಸ್ಕ್ ಕೊಡ್ತೀನಿ. ಏನ್ ಮಾಡ್ಸೋಣ ಅನ್ಕೊಂಡಿದ್ದೀರಾ? ಮೈಕ್ ತೆಗೆದ್ಬಿಟ್ಟು ಮಾಡ್ಸೋಂತದೇನು? ಏನ್ ಶ್ರೀ ಏನ್ ಮಾಡಬೇಕು ನಿಮ್ಗೂ ಗೊತ್ತಿಲ್ವಾ? ಅಲ್ಲಿಂದ ಇಲ್ಲಿಗೆ ನಡ್ಕೊಂಡ್ ಬೇರೆ ಬಂತು. ಹುಷಾರು, ಬುಲೆಟ್ ಗಳು ಬಂದ್ಗಿನ್ಬಿಟ್ಟು ನೋಡ್ಕೊಡಿ. ಇಲ್ಲ ಅಪ್ಪ, ನೀನ್ ಬಗ್ಬೇಕಾದ್ರೆ ಹುಷಾರ್, ಬೇರೆ ಏನಾದ್ರು ಬಂದ್ಬಿಟ್ಟಾತು. ಎಲ್ಲಿತ್ತು ಡೈಲಾಗ್ ಇದು? ಯಾಕಿರ್ಲಿಲ್ಲ, ಇದೆಲ್ಲಿತ್ತು? ಇದು ಇರ್ಲಿಲ್ಲ. ಬಿಡಪ್ಪ, ಆಯ್ತು ಇರ್ತಾನೆ. ಮಗ ಮುಗಿಸ್ಬಿಡು. ಸರಿ ಮುಗಿಸ್ಕೊ ನೀನ್ ಮುಗಿಸ್ಕೊ. ಏನ್ ಮುದ್ದೆ ಉಪ್ಸಾರು ಮುಗಿಸ್ಬಿಡಿ. ಹೆಂಗ ಹೇಳದ್ನ ಒಬ್ರ. ನೆಕ್ಸ್ಟ್ ಬೇರೆ ಏನಿಲ್ವಾ? ಅಲ್ಲ ಆಗಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ. 1.5 ಲಕ್ಷ ಕಟ್ರೆ ಮುಗಿದೋಗುತ್ತೆ ಮ್ಯಾಟ್ರು. ಬೇಡ ಕಣಪ್ಪ. ಏನಿಗೆ ಏನಕ್ಕೆ 1.5 ಲಕ್ಷ ಕಟ್ಟಬೇಕು? ಏನಾದ್ರು ಮಾಡ್ತೀವಿ, ಬೇರೆ ಏನಾದ್ರು ಮಾಡ್ತೀವಿ ನಾವು. ಏನ್ ಒಂದೇ ಒಂದೇ ಇರೋದು. ಈಗ ನೆಕ್ಸ್ಟ್ ಒಂದ್ ಕೆಲ್ಸ ಮಾಡ್ಬಿಡೋಣ. ಇವಾಗ ಟೈಮ್ ತುಂಬಾ ಕಮ್ಮಿ ಇದೆ. ನೀವ್ ಏನ್ ಮಾಡ್ಬೇಕು ಅಂದ್ರೆ, ನಿಮ್ಗೆ ರಿಲೇ ಗೇಮ್ ಗೊತ್ತಲ್ಲ? ಗೊತ್ತು. ಏನ್ ಹೇಳಿ? ಅದೇ ಕ್ರಿಕೆಟ್ ಆಡಿದ್ದನ್ನ ತಿರುಗ್ ತೋರಿಸ್ತಾರಲ್ಲ, ಅದು ಬೇಕಪ್ಪ. ಅದು ರಿಲೇ ಅಲ್ಲ, ಅದು ಚೇಂಜ್ ಮಾಡ್ಬಿಟ್ಟವ್ರಲ್ಲ. ನಂಗೂ ಗೊತ್ತಾಗ್ಲಿಲ್ಲ. ಹೇಳ್ಬಿಟ್ಟು ತಾನೇ ಚೇಂಜ್ ಮಾಡ್ಬೇಕು. ಈಗ ಒಬ್ಬೊಬ್ರು ಒಂದೊಂದ್ ಜಾಗದಲ್ಲಿ ನಿಂತಿರ್ತಾರೆ ಅಪ್ಪ. ಅದು ಬಾತ್ರೂಮ್ಗೂ ನಿಂತಿರ್ತಾರೆ. ಅದೇ ಇಲ್ಲಿ ಬಾತ್ರೂಮ್ ಕೆಲಸ ಮಾಡಂಗಿಲ್ಲ, ಬೇರೆ ಕೆಲಸ ಮಾಡ್ಬೇಕಾಗಿರೋದು. ಓಡಕ್ಕೆ ಅಂತ ನಿಂತಿರ್ತಾರೆ, ಗೊತ್ತಾಯ್ತಾ? ಒಬ್ರು ಓಡ್ ಬಂದು ಕೈಯಲ್ಲಿ ಒಂದ್ ಕೋಲ್ ಕೊಟ್ಟಿರ್ತೀವಲ್ಲ, ಅದನ್ನ ಪಾಸ್ ಮಾಡ್ಬೇಕು. ಇನ್ನೊಬ್ರು ತಗೊಂಡೋಗಿ ಅವ್ರಿಗೆ ವಾಪಸ್ ಕೊಡ್ಬೇಕು. ಓಕೆನಾ? ಓಕೆ. ಇದು 3 ಜನ ಆಡೋದು. ಸೊ ಶ್ರೀಧರ್, ತಿಲಕ್ ಮತ್ತೆ ಶ್ರೀ ಆಡ್ತಾರೆ. ಆಯ್ತಾ? ಇವಾಗ ನೀವಿಬ್ರೇ ಇದ್ದೀರಾ. ನಡ್ರಿ ಗ್ರೌಂಡ್ ಹೋಗೋಣ. ನಡ್ರಿ. ಗ್ರೌಂಡ್ ಅಲ್ಲೆಲ್ಲ ಕಣೋ, ಇಲ್ಲೇ ಆಡ್ಬೇಕು. ಇಷ್ಟಿಕ್ ಜಾಗದಲ್ಲಿ ಆಡಕ್ಕಾಗ್ತದ? ಜಾಗ ಚಿಕ್ಕದೆ, ಆದ್ರೆ ಆಟದಲ್ಲಿ ಟ್ವಿಸ್ಟ್ ಇದೆ. ಏನಪ್ಪ ಅದು ಟ್ವಿಸ್ಟ್? ಅದು ಓಡೋದು ಬರೀ ಕಾಲಲ್ಲ, ಗೋಣಿ ಚೀಲ ಹಾಕೊಂಡು ಅದ್ರೊಳಗಡೆ ನಿಂತ್ಕೊಂಡು ಓಡ್ಬೇಕು. ಶತ್ರುಗಳನ್ನ ಹೊಡೆದು ಮೂಟೆ ಕಟ್ಟಬೇಕಾಗಿರೋ ಈ ಬಾಡಿ ಗಾರ್ಡ್ಸು ಕಾಲಕ್ ಮೂಟೆ ಕಟ್ತಾ ಇದೆಯಲ್ಲಪ್ಪ. ಇದು ಟೆಸ್ಟ್ ಕುರಿ. ಪಾಸ್ ಆದ್ರೆ ನೀನ್ ಜಾಯಿನ್ ಆಗ್ಬೋದು, ಇಲ್ಲಾಂದ್ರೆ ಇಲ್ಲ. ಆಯ್ತಾಯ್ತು, ನಾವ್ ರೆಡಿ ಕಣ. ಆಯ್ತಪ್ಪ, ಚಿಕ್ಕ ಜಾಗದಲ್ಲೇ ನಾವು ಮಾಡೋಣ. ಓಕೆ ರಾಣಿ, ನೀನ್ ಹೋಗಿ ಅವ್ರ ಜೊತೆ ಸೇರ್ಕೊಂಡ್ಬಿಡಮ್ಮ. ನೀನು ಟೀಮ್ ಪ್ಲೇಯರ್ ಆಗ್ಬಿಡ. ಗೆಲ್ಸ್ಬೇಕು, ಅವ್ರನ್ನ ಗೆಲ್ಸ್ಬೇಕು. ಫಸ್ಟ್ ಆಟ ಹೆಂಗ್ ಆಡ್ತಾರ ನೋಡ್ಕೊಳ್ಳಿ. ಬನ್ನಿ ಇಲ್ಲಿ. ನೀವಿಬ್ರು ಒಬ್ರು ಆ ಕಡೆಗೆ ಹೋಗಿ. ಟೈಮ್ ಸ್ಟಾರ್ಟ್ ನೌ.
ಬಾರೋ ಬಾರೋ ಅರ್ಧ ಬಾರೋ. ಬರಂಗಿಲ್ಲ, ಅರ್ಧ ಬಾರೋ, ಗೋಣಿಚೀಲ ಹಾಕೊಡು. ಹೋಯ್ತು ಹಾಳಾಯ್ತು ಟೈಮಲ್ಲಿ. ಅಯ್ಯೋ ಟೈಮ್ ಆಯ್ತು. ರೆಡಿ. ತಗೊಳ್ಳಿ. ಬನ್ನಿ ಬೇಗ. ಯಾರಿಗೆ ಕೊಡ್ತಾರೆ ಈಗ? ನಿಮ್ಗೆ ಕೊಡಿ, ಇಲ್ಲಿ ಕೊಡಿ. ಒಂದು ನಿಮಿಷ 12 ಸೆಕೆಂಡ್. ಇವಾಗ ನೀವು ನಿಂತ್ಕೊಳ್ಳಿ. ಬನ್ರಪ್ಪ, ನೀವು 3 ಜನ ಬಂದ್ಬಿಡಿ. ಕುರಿ ಬಿಚ್ಚುವಾಗ ಹುಷಾರು, ಪ್ಯಾಂಟ್ ಸಹಿತ ಬಿಚ್ಬಿಟ್ಟಿ ಆಮೇಲೆ. ಓಕೆ, ರೆಡಿ. ಓಕೆ, ಯುವರ್ ಟೈಮ್ ಸ್ಟಾರ್ಟ್. ಪೆಂಗ್ವಿನ್ ಹೋಯ್ತದಲ್ಲ, ನೀರು ಹಂಗೋಯ್ತಾ ಪೆಂಗ್ವಿನ್. Oh my God! Oh my God! ಅಯ್ಯೋ, ಬಿಟ್ಬಿಟ್ಟೆ. ಕಾಲ್ ನೋವ್ತಾ ಇದೆ. ಕಾಲ್ ನೋವ್ತಾ ಇದೆ. ಟೈಮ್ ಹೊಡ್ತದೆ, ನೀನೇ ಹೋಗು. ಫಾಲ್ ಮತ್ತೆ ಹಾಕಬೇಕು. ಫಾಲ್ ಕೊಡಲಿ. ವಾಪಸ್ ಹೋಗು. ಇವಾಗ ಬಂದು ಕೊಡು. ಕೊಡು. ಅಯ್ಯೋ, ಕಾಲ್ ತುಂಬಾ ನೋವ್ತಾ ಇದೆ, ನನ್ಗೆ ಎದ್ದೇಳಕ್ಕೆ ಆಗ್ತಿಲ್ಲ. ಚೀಲ ಹಾಕೊಂಡಿಲ್ಲ ನೀನು, ಮತ್ತೆ ಅಲ್ಲಿಗೆ ಹೇಳ್ಕೊಂಡೋಗು. ಹೇಳ್ಕೊಂಡೋಗು. ನನ್ ಕಾಲ್ ನೋವ್ತಾ ಇದೆ, ಎದ್ದೇಳಕ್ಕೆ ಆಗ್ತಾ ಇಲ್ಲ. ಹಂಗೆ ಕರ್ಕೊಂಡೋಗಿ ಮನೆ ಆಚೆ ಬಿಸಾಕ್ಬಿಡು. ಕಮಾನ್ ಅಯ್ಯೋ, ಅಷ್ಟಾಗೋಯ್ತು. ಬೇಗ. ಹೋಗು, ಮತ್ತೆ ಹೋಗು. ಯಾವಾಗ ಇಷ್ಟಪಟ್ಟದ ಆಗ್ಲೇ ಶಿಲ್ಪಿ ಹೋಗ್ತೀಯಲ್ಲಪ್ಪ. ಮತ್ತೆ ನೋಡು, ಟೈಮ್ ನೋಡು. ಏನ್ ಟೈಮ್ ನೋಡೋದು? ಏನಮ್ಮ ಜೀಬ್ರಾ ಹಿಂಗ್ ಮಾಡ್ಬಿಟ್ಟೆ? ಐ ಆಮ್ ಸಾರಿ ಕುರಿ, ಸಾರಿ ಮುದ್ದಜ್ಜನ, ನಾನು ಕೈ ಮೀರಿದ ಪ್ರಯತ್ನ ಮಾಡ್ದೆ. ಜೀಬ್ರಾ, ಈ ಆಟದಲ್ಲಿ ಕೈ ಮೀರಿ ಪ್ರಯತ್ನ ಮಾಡಿದ್ರೆ ಏನಾಗಲ್ಲ, ಕಾಲ್ ಮೀರಿ ಪ್ರಯತ್ನ ಮಾಡ್ಬೇಕಾಗಿತ್ತು. ಕೈ ಮೀರಿ ಪ್ರಯತ್ನ ಮಾಡ್ತಾರೆ. ಏನಪ್ಪ, ನಾವು ಸೋತಬಿಟ್ವಾ? ಬಾಡಿ ಗಾಡಕ್ ಹೋಗಂಗಿಲ್ವಾ? ಹೋಗ್ಬೋದು. ಆದ್ರೆ ಇನ್ನೂ ಒಂದ್ ಟೆಸ್ಟ್ ಇದೆ, ಅದ್ರಲ್ಲಿ ಯಾರು ಗೆಲ್ತಿರೋ ಅದ್ರಲ್ಲಿ ಸೆಲೆಕ್ಟ್ ಮಾಡ್ಬಿಡ್ತೀನಿ. ಅಕಸ್ಮಾತ್ ಬೇಡ ಅಂತಂದ್ರೆ 1.5 ಲಕ್ಷ ರೂಪಾಯಿ ಕೊಟ್ಬಿಟ್ರೆ ಮುಗ್ದೋಯ್ತು. ಆದ್ರೂ ಒಂದ್ ಡೌಟ್, ಆ ಟ್ರಂಪ್ನ ಕಾಯಕ್ಕೆ ಈ ಗೋಣಿ ಚೀಲದಲ್ಲಿ ಯಾಕೆ ಓಡ್ಬೇಕು? ಅದು ಈಗ ನೋಡಪ್ಪ, ಅಟ್ಯಾಕ್ ಆಯ್ತು ಅಂತ ಅನ್ಕೊಳ್ಳಿ. ಆಗ ನೀವು ಫೈಟ್ ಮಾಡ್ಬೇಕಾದ್ರೆ ನೀವು ಎದುರುಗಾಳಿಗಳೆಲ್ಲ ಬೀಳಿಸ್ಕೊಂಡು ಹೋಗಿದ್ರಲ್ಲ, ಬಾಂಬು ಅದನ್ನೆಲ್ಲ ಆಯ್ಕೊಂಡು ಗೋಣಿ ಚೀಲದಲ್ಲಿ ಹಾಕೊಂಡ್ರೆ ನೆಕ್ಸ್ಟ್ ನೀವು ಅಟ್ಯಾಕ್ ಮಾಡ್ಬೇಕಾದ್ರೆ ಹೆಲ್ಪ್ ಆಗುತ್ತಲ್ಲ, ಅದಕ್ಕೆ. ಕರೆಕ್ಟ್. ಮುಂದಿನ ಟೆಸ್ಟ್ ಕೊಡ್ಬಾ. ಮುಂದಿನ ಟೆಸ್ಟ್ ನೋಡ್ರಪ್ಪ, ಮುಂದಿನ ಟೆಸ್ಟ್ ಅಂಬೆಗಾಲಿಡೋದಪ್ಪ. ಚಿಕ್ಕ ಬಿಡ್ತೀವಿ. ಎಷ್ಟು ಸಲ ಅಂಬೆಗಾಲಿ ಇಟ್ಕೊಂಡು ಓಡಾಡಿಲ್ಲ.
ಆದ್ರೆ ಒಂದ್ ಸಣ್ಣದೊಂದು ಟ್ವಿಸ್ಟ್ ಇದೆ. ಅದೇನು ಅಂದ್ರೆ ಬಾಯಲ್ಲಿ ಸ್ಪೂನ್ ಇಟ್ಕೊಂಡು ಅದ್ರ ಮೇಲೆ ನಿಂಬೆಹಣ್ಣು ಇಟ್ಕೊಂಡು ಅಂಬೆಗಾಲ್ ಇಟ್ಕೊಂಡು ಹೋಗಿ ಬರ್ಬೇಕು. ಚಮಚ ನಿಂಬೆ ಹಣ್ಣು ರೇಸು. ಹೌದೌದು ಚಿಕ್ಕದ್ರಲ್ಲೇ ಆಡ್ಬಿಟ್ಟು ಹೌದೌದೌದೌದು. ಹಾಕ್ಬಿಟ್ಟಿದೀವಿ ನಾವು. ಹಾ ಸರಿ ಬರ ನೀನ್ ಆಡ್ ಬರ ನೀನ್ ಕರೆಕ್ಟ್. ಅವ್ನ್ ಆಡ್ತಾನೆ. ನೀವ್ ಅವನಿಗಿಂತ ಚೆನ್ನಾಗಿ ಮಾಡಿದ್ರೆ ನೀವು ಸೆಲೆಕ್ಟ್. ಇಲ್ಲ ಸುಮ್ನೆ ಬಚ್ಚ ಅಂತ ಹೇಳ್ತೀವಪ್ಪ ನೀವು. ಬರ ನೀನ್ ಆ ಕಡೆಯಿಂದ ಬರ. ರೆಡಿ ಕೊಡ್ರಪ್ಪ, ಸ್ಪೂನ್ ಕೊಡ್ರ. ರೆಡಿ, ಯೋರ್ ಟೈಮ್ ಸ್ಟಾರ್ಟ್ಸ್. ಓದ್ನಪ್ಪ ನೋಡ್ಲಿಲ್ಲ ಅಪ್ಪ ಸುಮ್ನೆ ಪಲ್ಟಿ ಹೊಡಿಯೋದಲ್ಲಮ್ಮ, ಇಲ್ಲಿ ನಿಂಬೆ ಹಣ್ಣು ಪಲ್ಟಿ ಆಗ್ಬಾರ್ದು, ಅದು ಮುಖ್ಯ. ಹುಡುಗನ್ಗೆ ಅಭ್ಯಾಸ ಇದೆ. ನಿಂಬೆ ಹಣ್ಣು ಆಟ ಬಹಳ ಆಡ್ರಂಗಿದೆ. ಸ್ಪೂನ್ ನ ಬೇಜಾನ್ ಬಾಯಲ್ಲಿ ಇಟ್ಕೊಂಡಿರೋದು. ಟೈಮಿಂಗ್ ನೋಟ್ ಮಾಡಿದ್ವಿ. 1 minute 32 seconds ತಗೊಂಡಿದ್ದಾರೆ. ಈಗ ನೀವಿಬ್ರು ಟೈಮ್ ಸ್ಟಾರ್ಟ್ ನೌ. ಇಟ್ಕೊಳ್ಳಿ. ರೆಡಿನಾ? ಹಾ ಮಸಾಲೇನ ಇದು? ಯಾವ್ದು ಮೋಸ? ಇದೆ ಅಂಟಿಸ್ಕೊಂಡ್ ಬಂದಿದೆಯಲ್ಲ ಅದನ್ನ ನೋಡ್ಬಿಟ್ಟ? ಅದೆಲ್ಲ ಇಂಟೆಲಿಜೆಂಟ್ ಅಮ್ಮ, ಇಂಟೆಲಿಜೆಂಟ್. ಇದು ದಮ್ಮಂದ್ರೆ ಗೊತ್ತಾಯ್ತಾ? ಈಗಲಾದ್ರೂ ಸಬ್ಮಿಟ್ ಮಾಡಿ ನಮ್ಮ ಹೆಸರನ್ನ. ನಾವು ರೆಡಿ ಇದೀವಿ. ಮಾಡುವ ಮಾಡು. ಯಾಕೆ ತಡ ಯಾಕೆ ಮಾಡ್ತಾ ಇದೀಯ? ಸಬ್ಮಿಟ್ ಮಾಡು ಬೇಗ. ಯಜಮಾನ್ರೆ, ನನಗೊಂದು ಡೌಟ್. ಏನು? ಬಾಡಿ ಗಾರ್ಡ್ ಆಗ್ಲಿಕ್ಕೆ ಲೆಮನ್ ಇನ್ ದ ಸ್ಪೂನ್ ಯಾಕೆ? ಬಾಡಿ ಗಾರ್ಡ್ ಆಗ್ಬೇಕಾರೆ ಈ ಸ್ಪೂನು ನಿಂಬೆಹಣ್ಣು ಎಲ್ಲ ಯಾಕೆ ಬೇಕು? ಅದು ನೀವು ಈ ತರ ಅಂಬೆಗಾಲ್ ಇಟ್ಕೊಂಡು ಸೀಕ್ರೆಟ್ ಆಗಿ ಹೋಗ್ತಾ ಇರ್ತೀರಲ್ಲ, ಅವಾಗ ಏನಾದ್ರು ನಿಮ್ಗೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟು ಏದು ಸುರು ಬಂದ್ರೆ ಈ ನಿಂಬೆಹಣ್ಣು ಇಂಟ್ಕೊಂಡ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಶಕ್ತಿ ಬರ್ಸ್ಕೊಳಕ್ಕೆ. ಕೇಳ್ಕೊಂಡು ಹಂಗಿತ್ತ ಗೊತ್ತಾ? ಕರೆಕ್ಟ್ ನಾನ್ಸೆನ್ಸ್. ಅಲ್ಲ ಕೊಬ್ರ, ಆಲ್ರೆಡಿ ಜ್ಯೂಸ್ ಮಾಡ್ಕೊಂಡು ಬಾಟ್ಲನ್ನ ಕೈಯಲ್ಲೇ ಇಟ್ಕೊಂಡು ಹೋಗೋದಲ್ಲ. ಕೈಯಲ್ಲಿ ಗಣ್ಣಿರಲ್ವ, ಅದನ್ನ ಇದ್ರಲ್ಲಿ ಇಟ್ಕತ್ಯಾ? ಮುಂಚೆನೆ ಕರೆಕ್ಟಾಗಿ ಹೇಳ್ತಾ ಅಂತ ನಾವು ಕೇಳ್ಕೋಬೇಕು ಬೆಳೆಯುತ್ತದೆ. ಅಪ್ಪ ನಾವು ಸೆಲೆಕ್ಟ್ ಆಗಿದೀವಿ, ಕಳಿಸಪ್ಪ ಬೇಗ. ಆರ್ಡರ್ ಕೊಡು. ಅದು ನಿಮ್ಮ ಹೆಸರು ಸಬ್ಮಿಟ್ ಮಾಡ್ಬೋದು, ಆದ್ರೆ ಒಂದು ಸಣ್ಣ ಪ್ರಾಬ್ಲಮ್ ಇದೆ ಕಣ್ರೋ. ಏನಪ್ಪ? ಏನ್ ಪ್ರಾಬ್ಲಮ್? ಪ್ರಾಬ್ಲಮ್ ಇಷ್ಟೇ ಕಣ, ನಿಮ್ಮನ್ನ ಟ್ರಂಪ್ಗೆ ಬಾಡಿ ಗಾರ್ಡ್ ಆಗಿ ಸೇರಿಸ್ತೀನಿ ಅಂತ ಅನ್ಕೊಂಡ ಸೇರಿದ್ರೆ ಅಲ್ಲಿ 2 ಪ್ರಾಬ್ಲಮ್ ಇದೆ. ಏನ್ 2 ಪ್ರಾಬ್ಲಮ್? ನಿಮ್ಮನ್ನ ಟ್ರಂಪ್ ಮನೆಗೆ ಬಾಡಿ ಗಾರ್ಡ್ ಆಗಿ ಸೇರಿಸ್ಕೋತಾನ ಅಥವಾ ಆಫೀಸ್ಗೆ ಬಾಡಿ ಗಾರ್ಡ್ ಆಗಿ ಸೇರಿಸ್ಕೋತಾನ ಅಂತ ಟೆನ್ಷನ್. ಅಕಸ್ಮಾತ್ ಅದ್ರಲ್ಲಿ ಏನೈತಪ್ಪ ಪ್ರಾಬ್ಲಮ್ ಅಂತ? ಹೋಗೋಣ, ಆಫೀಸ್ಗೆ ಹಾಕಿದ್ರೆ ಪ್ರಾಬ್ಲಮ್ ಇಲ್ಲ, ಮನೆಗೆ ಏನಾದ್ರೂ ಸೆಕ್ಯೂರಿಟಿಗೆ ಹಾಕೊಂಡ್ಬಿಟ್ರೆ 2 ಪ್ರಾಬ್ಲಮ್ ಇದೆ. ಮನೆಗೆ ಹಾಕಿದ್ರೆ ಏನಪ್ಪ ಪ್ರಾಬ್ಲಮ್ ಹೇಳಪ್ಪ? ಮನೆ ಮುಂದೆ ಸೆಕ್ಯೂರಿಟಿ ಆಗಿ ನಿಂತ್ಕೊಂಡ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಲ್ಲ. ಆದ್ರೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಕೊತ್ತಂಬರಿ ಸೊಪ್ಪು ತಗೊಂಬ, ಟೊಮೆಟೊ ತಗೊಂಬ, ಬದನೆಕಾಯಿ ತಗೊಂಬ ಅಂತ ಮಾರ್ಕೆಟ್ ಕಳ್ಸಿದ್ರೆ ಅಲ್ಲಿ 2 ಪ್ರಾಬ್ಲಮ್ ಇದೆ. ಕೊತ್ತಂಬರಿ ಸೊಪ್ಪು ಬದನೆಕಾಯಿ ತರ ಕಳ್ಸಿದ್ರೆ ಗನ್ನೆಲ್ಲಿ ಇಟ್ಕೊಳ್ಳೋದು? ಗನ್ನೆಲ್ಲಿ ಇಟ್ಕೋದೆ? ಕಂಕಳಲ್ಲಿ ಇಟ್ಕೋ. ಕಂಕಳಲ್ಲಿ? ನಾವು ಕೇಳಿದ್ಕೆ ಅಲ್ಲಿ ಇಟ್ಕೋತೀಯ ಅಂತಂದೆ. ನಾನು ಅದನ್ನೇ ಹೇಳಿದ್ದು, ಕಂಕಳಲ್ಲಿ ಇಟ್ಕೋ ಅಂತ. ಅದೇ ಕಂಕಳ ಕಂಕಳಲ್ಲಿ ಇಟ್ಕೋಬಹುದಂತಲ್ಲ? ಆಯ್ತಪ್ಪ, ಕಂಕಳಲ್ಲೇ ಇಟ್ಕೊಂಡು ಅದ್ರಲ್ಲಿ ಏನ್ ಪ್ರಾಬ್ಲಮ್? ಕಂಕಳಲ್ಲಿ ನೀನ್ ಏನಾದ್ರೂ ಗನ್ ಇಟ್ಕೊಂಡ್ಬಿಟ್ರೆ ಶೂಟಿಂಗ್ ಮಾಡ್ತೀಯಾ? ಹೌದು ಕಡ. ಕವರ್ನ ಕಂಕಳಲ್ಲಿ ಇಟ್ಕೊಂಡು ಶೂಟ್ ಮಾಡ್ತೀವಿ. ಕಂಕಳಲ್ಲಿ ಗನ್ ಇಲ್ವೇನಾ? ಕಂಕಳಲ್ಲಿ ಗನ್ ಇರ್ತದಲ್ಲ, ಕವರ್ ಕೆಳಗಿಟ್ಬಿಟ್ಟು ಶೂಟ್ ಮಾಡ್ತೀವಿ. ಮತ್ತೆ ಕವರ್ ಹೆಂಗ್ ತಗೊಂಡ್ ಹೋಗ್ತೀಯಾ? ಕಂಕಳಲ್ಲಿ ಇಟ್ಕೊಂಡು. ಗನ್ನಲ್ಲಿ ಇಟ್ಕೋತೀಯಾ? ಕೈಯಲ್ಲಿ. ಕವರಲ್ಲಿ ಇಟ್ಕೋತೀಯಾ? ಹೆಂಗ ಒಂದು ಹೋಯ್ತು ನಿನ್ಗೆ? ಹೆಂಗ ಹೋಯ್ತೀವಿ ಕಣಪ್ಪ ನೀನು. ಆಯ್ತು, ಈಗ
ಟ್ರಂಪ್ ನಿಮ್ಮನ್ನ ಅಕಸ್ಮಾತ್ ಏನಾದ್ರೂ ಮುಂದೆ ನಿಲ್ಸ್ಕೊತಾನ, ಸೆಕ್ಯೂರಿಟಿಗೆ ಹಿಂದೆ ನಿಲ್ಸ್ಕೊತಾನ ಅನ್ನೋದ್ರ ಬಗ್ಗೆ ಯೋಚನೆ ಇದೆ. ಅದ್ರಲ್ಲಿ ನೀವು ಮುಂದೆ ನಿಂತ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ, ಹಿಂದೆ ನಿಂತ್ಕೊಂಡ್ರೆ 2 ಪ್ರಾಬ್ಲಮ್ ಇದೆ. ಏನಪ್ಪ 2 ಪ್ರಾಬ್ಲಮ್ ಅದು ಹೇಳಪ್ಪ. ಮುಂದೆ ನಿಂತ್ಕೊಂಡ್ರೆ ನಿಮ್ಗೆ ಯಾರ್ಯಾರು ಬರ್ತಾ ಇದಾರೆ ಗೊತ್ತಾಗುತ್ತೆ. ಹಿಂದೆ ನಿಂತ್ಕೊಂಡಿದ್ರೆ ಯಾರು ಶೂಟ್ ಮಾಡ್ತಾರೆ, ಎಲ್ಲಿ ಶೂಟ್ ಮಾಡ್ತಾರೆ ಅನ್ನೋದ್ರಲ್ಲಿ 2 ಪ್ರಾಬ್ಲಮ್ ಇದೆ. ಏನಪ್ಪ 2 ಪ್ರಾಬ್ಲಮ್? ಅಲ್ಲ, ಹೊಟ್ಟೆಗೆ ಶೂಟ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ, ತಲೆಗೆ ಶೂಟ್ ಮಾಡಿದ್ರೆ 2 ಪ್ರಾಬ್ಲಮ್ ಇದೆ. ಅದ್ರಲ್ಲಿ ಏನ್ 2 ಪ್ರಾಬ್ಲಮ್? ಪಟಾರ್ ಅಂತ ಜೀವ ಹೋಗ್ಬಿಡುವುದು ಅಥವಾ ನಳ್ಳಿ ಜೀವ ಹೋಗ್ಬಿಡುವುದು. ಪಟಾರ್ ಅಂತ ಹೋಗ್ಬಿಟ್ರೆ ಪ್ರಾಬ್ಲಮ್ ಇಲ್ಲ, ನಳ್ಳಿ ಜೀವ ಹೋದ್ರೆ ಮತ್ತೆ 2 ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಅಂದ್ರೆ ನಿಮ್ಮನ್ನ ಆಸ್ಪತ್ರೆಗೆ ಸೇರಿಸ್ತಾರ ಇಲ್ಲ ಮನೆ ಕರ್ಕೊಂಡು ಹೋಯ್ತಾರ ಅಂತ ಪ್ರಾಬ್ಲಮ್. ಮನೆ ಕರ್ಕೊಂಡು ಹೋದ್ರೆ ಪ್ರಾಬ್ಲಮ್ ಇಲ್ಲ, ಹಾಸ್ಪಿಟಲ್ ಸೇರಿಸಿದ್ರೆ ಮತ್ತೆ 2 ಪ್ರಾಬ್ಲಮ್. ಆಸ್ಪತ್ರೆಗೆ ಸೇರಿಸಿದ್ರೆ ಏನಯ್ಯ ಪ್ರಾಬ್ಲಮ್? ಅಲ್ಲ, ದೊಡ್ಡ ಆಸ್ಪತ್ರೆಗೆ ಸೇರಿಸ್ತಾರ ಚಿಕ್ಕ ಆಸ್ಪತ್ರೆಗೆ ಸೇರಿಸ್ತಾರ ಅಂತ ಡೌಟ್. ದೊಡ್ಡ ಆಸ್ಪತ್ರೆಗೆ ಸೇರಿಸಿದ್ರೆ ಓಕೆ, ಚಿಕ್ಕ ಆಸ್ಪತ್ರೆಗೆ ಸೇರಿಸಿದ್ರೆ ಮತ್ತೆ 2 ಪ್ರಾಬ್ಲಮ್. ದೊಡ್ಡ ಆಸ್ಪತ್ರೆಯಲ್ಲಿ ಲೇಡಿ ಡಾಕ್ಟರ್ ಇರ್ತಾರ ಅಥವಾ ಜೆಂಟ್ಸ್ ಡಾಕ್ಟರ್ ಇರ್ತಾರ ಗೊತ್ತಾಗಲ್ಲ. ಜೆಂಟ್ಸ್ ಡಾಕ್ಟರ್ ಇದ್ರೆ ಪ್ರಾಬ್ಲಮ್ ಇಲ್ಲ, ಲೇಡಿ ಡಾಕ್ಟರ್ ಇದ್ರೆ ಮತ್ತೆ 2 ಪ್ರಾಬ್ಲಮ್. ಯಾವ ಡಾಕ್ಟರ್ ಇರ್ಲಿ ಏನಯ್ಯ ಪ್ರಾಬ್ಲಮ್? ಅಲ್ಲ, ಇವಾಗ ಲೇಡಿ ಡಾಕ್ಟರ್ ಬಂದು ಆಪರೇಟ್ ಮಾಡಿದ್ರೆ ಮತ್ತೆ ಒಂದು ಪ್ರಾಬ್ಲಮ್ ಇದೆ. ಏನ್ ಪ್ರಾಬ್ಲಮ್? ಅಲ್ಲ ಕಣ, ಜೆಂಟ್ಸ್ ಡಾಕ್ಟರ್ ಬಂದು ಆಪರೇಟ್ ಮಾಡ್ಬಿಟ್ರೆ ಆಪರೇಷನ್ ಸಕ್ಸಸ್ ಆಗಿ ಹೋಗುತ್ತೆ. ಇವನಿಗೆ ತಲೆಗೆ ಬುಲ್ಟೆಗೆ ಏಟ್ ಬಿದ್ಬಿಟ್ಟು ಲೇಡಿ ಡಾಕ್ಟರ್ ಬಂದ್ರೆ ಇವನೇ ರಪ್ ಅಂತ ಎತ್ ಕೂತ್ಕೊಂಡ್ಬಿಡ್ತಾನೆ ಅಂತ, ಅಲ್ಲಿ ಮತ್ತೆ 2 ಪ್ರಾಬ್ಲಮ್ ಆಗುತ್ತೆ. ತಿರ್ಗಿ ಪ್ರಾಬ್ಲಮ್ ಏನು? ನೋಡ, ಅಕಸ್ಮಾತ್ ಏನಾದ್ರು ಮುದ್ದೆ ಬದುಕ್ಬಿಟ್ರೆ ಓಕೆ, ಸತ್ತೋಗ್ಬಿಟ್ರೆ ಮತ್ತೆ 2 ಪ್ರಾಬ್ಲಮ್. ಪ್ರಾಬ್ಲಮ್ ಇವ್ರ ಕಡೆ ಉಳೋದ ಸುಡೋದ ಅಂತ ಡೌಟ್ ಇದೆ. ಅಕಸ್ಮಾತ್ ಊದ್ಬಿಟ್ರೆ ಪ್ರಾಬ್ಲಮ್ ಇಲ್ಲ, ಸುಟ್ರೆ ಮತ್ತೆ 2 ಪ್ರಾಬ್ಲಮ್. ಅವ್ರು ನ್ಯಾಕ್ ಹಾಕೋತಾರೆ ನಿನ್ಗೆ ಇಲ್ಲ, ಪ್ರಾಬ್ಲಮ್ ಇರೋದು ಸುಟ್ರೆ 2 ಪ್ರಾಬ್ಲಮ್. ಪ್ರಾಬ್ಲಮ್ ಅಲ್ಲ, ಅಸ್ಥಿನ ತಗೊಂಡೋಗ್ಬಿಟ್ರೆ ನೀರಿಗೆ ಹಾಕ್ಬಿಟ್ರೆ ಪ್ರಾಬ್ಲಮ್ ಇಲ್ಲ. ಅಕಸ್ಮಾತ್ ಅಸ್ಥಿನ ತಗೊಂಡ್ಬಂದ್ ಬೇರೆ ಏನಾದ್ರು ಮಾಡ್ತೀವಿ ಅಂದ್ರೆ ಮತ್ತೆ 2 ಪ್ರಾಬ್ಲಮ್. ಆ ಅಸ್ಥಿಲಿ ಪೇಪರ್ ಮಾಡ್ತಾರ ಇಲ್ಲ ಬೇರೆ ಏನಾದ್ರು ಮಾಡ್ತಾರ ಅಂತ ಪ್ರಾಬ್ಲಮ್. ಬೇರೆ ಏನಾದ್ರು ಮಾಡಿದ್ರೆ ಓಕೆ, ಗೊಬ್ಬರ ತರ ಹಾಕಿದ್ರೆ. ಅಕಸ್ಮಾತ್ ಪೇಪರ್ ಮಾಡೋದಕ್ಕೆ ಹೋದ್ರೆ ಮತ್ತೆ 2 ಪ್ರಾಬ್ಲಮ್. ಪೇಪರ್ ಮಾಡಿದ್ರೆ ಏನೇ ಪ್ರಾಬ್ಲಮ್? ಒಂದು ನ್ಯೂಸ್ ಪೇಪರ್ ಮಾಡ್ಬೋದು, ಇನ್ನೊಂದು ಟಿಶ್ಯೂ ಪೇಪರ್ ಮಾಡ್ಬೋದು. ನ್ಯೂಸ್ ಪೇಪರ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ, ಟಿಶ್ಯೂ ಪೇಪರ್ ಮಾಡಿದ್ರೆ ಮತ್ತೆ 2 ಪ್ರಾಬ್ಲಮ್. ಏನಪ್ಪ ಪ್ರಾಬ್ಲಮ್? ಅಲ್ಲ, ಒಂದು ಹ್ಯಾಂಡ್ ಟಿಶ್ಯೂ ಮಾಡ್ಬೋದು, ಇನ್ನೊಂದು ಬಾತ್ರೂಮ್ ಟಿಶ್ಯೂ ಮಾಡ್ಬೋದು. ಹ್ಯಾಂಡ್ ಟಿಶ್ಯೂ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ, ಬಾತ್ರೂಮ್ ಟಿಶ್ಯೂ ಮಾಡಿದ್ರೆ ಮತ್ತೆ 2 ಪ್ರಾಬ್ಲಮ್. ಅದ್ರಲ್ಲಿ ಏನಂದ್ರೆ ಒಂದು ಮಕ್ಕ ಒರೆಸ್ಕೋಬಹುದು, ಇಲ್ಲಾಂದ್ರೆ ಇನ್ನೊಂದು. ನಿನ್ನ ಶಾಸ್ತ್ರಾಂಗ ನಮಸ್ಕಾರಪ್ಪ ಬಾಪ, ನಿನ್ನ ಸರ್ವಾಂಗಕ್ಕೂ ನಮಸ್ಕಾರ ಕಣಪ್ಪ. ನಾವು ಬದುಕಬೇಕು ಅನ್ನೋ ಆಸೆನೇ ಕಳ್ಕೊಂಡ್ಬಿಟ್ಟಿದೀವಿ. ಇನ್ ಮುಂದೆ ಏನು ಹೇಳ್ಬೇಡ ಬಾವ, ನಾವೆಲ್ಲಿಗೂ ಹೋಯ್ತಾ ಇಲ್ಲ ಕಣ. ನಾವು ಪಾಡಿ ನಾವು ಮನೆಗೆ ಹೋಯ್ತೀವಿ, ನಮ್ಮನ್ ಬಿಟ್ಬಿಡಪ್ಪ. ಬರೋವಾಗ ಬಾ. ಫೀಲಿಂಗ್ ಅಲ್ಲಿ ಇದೆ ಅವ್ರ ಮನೆ ಅನ್ನೋದು ಮರ್ತೋಗ್ಬಿಟ್ಟಾರೆ. ಎಲ್ಲಿಗೂ ಹೋಯ್ತಾ ಇದ್ದೀರಾ? ಏನ ಎಲ್ಲಿಗೆ ಹೋಯ್ತಾ ಇದ್ದೀರಾ? ನಾನು ಆಗ್ಲೇ ಹೇಳಿಲ್ವಾ, ನೀವು ಸೆಲೆಕ್ಟ್ ಆಗಿಲ್ಲ ಅಂದ್ರೆ 1.5 ಲಕ್ಷ ರೂಪಾಯಿ ಕೊಡ್ಬೇಕು ಅಂತ. ಜ್ಞಾಪಕ ಇಟ್ಕೊಂಡಿದ್ಯಪ್ಪ, ಮರ್ತ್ಬಿಟ್ಟು ಅಂತ ಹೋಯ್ತಿದ್ದ. ಇಲ್ಲ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಕೊಡ್ಲಿಲ್ಲ ಅಂದ್ರೆ ಮತ್ತೆ 2 ಪ್ರಾಬ್ಲಮ್ ಇದೆ. ಅಪ್ಪ, ಇನ್ ಯಾವ ಪ್ರಾಬ್ಲಮ್ ಹೇಳ್ಬೇಡ ಕಣಪ್ಪ. ತಗೋತೀನಿ ಕಣ, ಹೋಗಪ್ಪ, ತಗೊಂಬ. ಕೊಡು ಬೇಗ ಕೊಡು, ಟೈಮ್ ಇಲ್ಲ. ಕೊಡು. ನನ್ನ ಹೇಳ್ತೀಯ ಒಡವೆನೆಲ್ಲ ಅಡ ಇಟ್ಬಿಟ್ಟು ಹನಿಮೂನ್ಗೆ ಹೋಗುಮ ಅಂತ ಇಟ್ಕೊಂಡಿದ್ದೆ. ಹನಿಮೂನ್ಗೆ ಹೋಗವ ಅಂದ್ಕೊಂಡಿದ್ದು ನೀನಪ್ಪ. ನೀನು ಇನ್ ಯಾವತ್ತು ಯಾವ ಪ್ರಾಬ್ಲಮ್ ಹೇಳ್ಬೇಡ ಕಣಪ್ಪ ನಿನ್ ತಮ್ಮಯ್ಯ. ಆಯ್ತು ಕಣ, ಯಾವ್ದಕ್ಕೂ ಕರಿಬೇಡ ಬಾವ. ಆಯ್ತಾಯ್ತು, ನಾನು ಯಾವ್ದಕ್ಕೂ ಕರೆಯಲ್ಲ. ಯಾಕೆ ಹೇಳು? ಯಾಕೆ? ನಿಮ್ಮನ್ ಕರೆದ್ರೆ ಮತ್ತೆ 2 ಪ್ರಾಬ್ಲಮ್ ಇದೆ. ಇನ್ನು ಅಲಾರ ಮಾಡೋದಿಲ್ಲ. 30 ನಿಮಿಷದಲ್ಲಿ 3 ಲಕ್ಷ ರೂಪಾಯಿ ದುಡ್ದಾಯ್ತು. ಕೊಡು 3 ಕೋಟಿ. ಸೂಪರ್ ರೀ, ಎಷ್ಟು ಚೆನ್ನಾಗಿ ಗೂಬೆ ಕೂರ್ಸಿದ್ರಿ. ಅಯ್ಯೋ ನನ್ ರಾಜ. ಹೇಳುದು ಅದನ್ನೇ ಮಾಡೋದು ನಾನು ಯಾವಾಗಲೂ. ಸರಿ, 3 ಲಕ್ಷ ಕೊಟ್ಟಿದ್ದೀನಲ್ವಾ, ಇವಾಗ 3 ಕೋಟಿ ಬರ್ಲಿ, ಅವ್ರಿಗೆ ಹೇಳ್ಬಿಡು ತಂದು ಕೊಡಕ್ಕೆ. 3 ಕೋಟಿನೂ ಇಲ್ಲ, 3 ಬೋಟಿನೂ ಇಲ್ಲ. 3 ವರ್ಷದಿಂದ ಒಂದ್ ಲಕ್ಷ್ಮಿ ನೆಕ್ಲೆಸ್ ನ ಕೊಡ್ಸಿ ಅಂತ ಕೇಳ್ತಾನೆ ಇದ್ದೀನಿ. ಕಾಸಿಲ್ಲ ಅಂತ ನಾಟಕ ಮಾಡ್ತಿದ್ರು. ನನ್ಗೋ ಬೇರೆಯವ್ರನ್ನ ಯಾಮಾರಿಸಿ ಅಭ್ಯಾಸ ಇಲ್ಲ, ಅದಕ್ಕೆ ಇವ್ರು ಯಾಮಾರಿಸ್ಲಿ ಅಂತ ಹೇಳ್ಕೊಟ್ಟೆ. ಇವ್ರು ಅವ್ರನ್ನೇ ಮಾರ್ಸಿದ್ರು, ನಾನು ಇವ್ರನ್ನೇ ಮಾರ್ಸ್. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ನಾನು ಈಗಲೇ ಹೋಗ್ಬಿಟ್ಟು ನೆಕ್ಲೆಸ್ ತಗೊಂಡ್ ಬರ್ತೀನಿ ಆಯ್ತಾ? ಇವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ ಬಾಯ್. ಥ್ಯಾಂಕ್ ಯು, ಬಾಯ್. ರಾಣಿ, ನೆಕ್ಲೆಸ್ ತಂದ್ರೆ ನೋ ಪ್ರಾಬ್ಲಮ್, ನೆಕ್ಲೆಸ್ ತರದೆ ಹೋದ್ರೆ ತಿರ್ಗಾ 2 ಪ್ರಾಬ್ಲಮ್. ಇರುವುದೆಲ್ಲವ ಬಿಟ್ಟು ಟೀಮ್ ಅವ್ರ ಜೊತೆಗೆ ಇವಾಗ ನಾವು ನಮ್ಮ ಆಟ ಆಡ್ತಾ ಇದೀವಿ. ಅದೇ ಚಿತ್ರ ಏನಿ ವಿಚಿತ್ರ.
ರೆಡಿ ರೆಡಿ. ಹೇಳಂಗಿಲ್ಲ, ಬಾಯ್ ಬಿಡಂಗಿಲ್ಲ. ಓಕೆ ಓಕೆ ರೆಡಿ. ಟೈಮ್ ಸ್ಟಾರ್ಟ್ಸ್ ನೌ. ಜಲ್ದಿ ಬರಿಬೇಕಂತ ಇದ್ದಾರೆ. ಓಹೋ ಇನ್ನೂ ಸಾಕದ. ವೆರಿ ನೈಸ್. ಹೊಡು ಹೊಡು ಬೇಗ. ಎಲ್ಲಿ ಮಾಡ್ಬೇಕು ಎಲ್ಲಿ ಅಲ್ಲ ಡ್ರಾ ಅಲ್ಲ, ನೀವು ಇದನ್ನ ಏನು ಅಂತ ಗೆಸ್ ಮಾಡ್ಬೇಕು. ದಿಸ್ ಇಸ್ ಎ ಫಿಶ್. ಯಾವ ಫಿಶ್ ಸರ್ ಇದು? ಈ ತರ ಇರೋ ಫಿಶ್? ಈ ತರ ಯಾವ ಫಿಶ್ ಇರುತ್ತೆ? ಒಂಥರ ಆಕ್ಟೋಪಸ್ ಅಲ್ಲ, ಒಂಥರ ಶಾರ್ಕ್ ಅಲ್ಲ, ಎಲ್ಲ ಎರಡು ಮಿಕ್ಸ್ ಆದಂಗಿದೆ. ಏನ್ ಅನ್ಕೊಂಡೆ ನೀನು? ಇದು ಇರುವೆ ತರ ಇರಬಹುದು ಅಂತ ಅನ್ಕೊಂಡೆ. ಇರುವೆ ಇರುವೆ ಇರುವೆ. ವೆರಿ ಗುಡ್. ತಾವು ಬೀಟ್ರೂಟ್ ಆಮೇಲೆ ಪೊಟ್ಯಾಟೊ ಎಲ್ಲ ಒಟ್ಟೊಟ್ಟಿಗೆ ಸೇರ್ಕೊಂಡ್ಬಿಟ್ಟು ಬೆಳೆದಂಗೆ ಇವಾಗ ಇರುವೆ ಅನ್ಕೊಂಡ್ರಂತೆ. ನೀನೇನು ಅಂತ ಅನ್ಕೊಂಡ್ ಬರ್ದೆ? ಕ್ಯಾಟರ್ಪಿಲ್ಲರ್. ಕ್ಯಾಟರ್ಪಿಲ್ಲರ್. ಈಗ ತಾವು ಸತ್ಯವಾಗಿ ಹೇಳಿ, ಏನ್ ಅನ್ಕೊಂಡ್ರೆ ಡ್ರಾ ಮಾಡಿದ್ರಿ? ಅದು ಒಂಥರ ಹಾ, ನಾಯಿಗೂ ಹಸುಗೂ ಹೈಬ್ರಿಡ್ ಇದಂಗಿದೆ. ಎಕ್ಸಾಕ್ಟ್ಲಿ. ನೀವ್ ಅದನ್ನೇ ಬರ್ದು ತೋರ್ಸ್ರ, ನಾಯಿಗೂ ಹಸುಗೂ ಹೈಬ್ರಿಡ್ ಅಂತ. ಅಯ್ಯೋ ಕರ್ಮವೇ, ನಾನ್ ತೋರ್ಸಿದ್ ನೋಡು. ಕುದುರೆ. ಕಂದ, ಕುದುರೆಗೆ 4 ಕಾಲು ಇರುತ್ತೆ, 2 ಕಾಲು ಬರ್ದಿದ್ದು. ಆ ಪ್ರೊಫೈಲ್ ಅಲ್ಲಿ ನಿಂತಿದೆ ಕುದುರೆ. ಏನು? ಪೆಂಡಿಂಗ್ ನಿಂತ್ಕೊಳಕದು ಕುದುರೆ ಸರಿ, ಬರೀಬೇಕು. ಕೂದಲು ಯಾಕೆ ಸ್ಪೈಕ್ ಮಾಡ್ಕೊಂಡಿದೆ ಅದು? ನಾನು actually ಮಾಡ್ಕೊಂಡಿದ್ದಲ್ಲ ಅದಕ್ಕೆ. ಓ, ನಿನ್ ಕುದುರೆ. ಶಾಬಾಸ್, ಚಿಂದಿ ಚಿಂದಿ. ಹಾ ಬಾಮ್ಮ, ನೀನ್ ಫಸ್ಟ್ ಬಾ ಈಗ. ಹಾ, ಶಫಲ್ ಆಗಿ ನೀನ್ ಲಾಸ್ಟ್ ಗೆಸ್ಸಿಂಗ್ ಹೋಗ್ಕಂದ. ನೀನ್ ಬಾಗ್ರಾಂಡ್. ರೆಡಿ? ಓಕೆ. ಟೈಮ್ ಸ್ಟಾರ್ಟ್ಸ್. ಬೇಗ, ಟೈಮ್ ಹೋಗ್ತಾ ಇದೆ. ವಾ, ಏನಂತ ಇವ್ರ ಎಕ್ಸ್ಪ್ರೆಷನ್ ನೋಡಿ ಈಗ. ಟೈಮ್ ಸ್ಟಾರ್ಟ್ ಆಯ್ತು ನೋಡಿದ ತಕ್ಷಣ. ಫಸ್ಟ್ ಏನಿತ್ತು ಅದೇ ಟೈಮ್ ಓಡ್ತಾ ಇದೆ ನೋಡಿ. ಬನ್ನಿ ಈ ಕಡೆ. ಇದು ಯಾವ್ದೋ ತಾವೇ ಸೃಷ್ಟಿಸಿರುವಂತ ಒಂದು ಪ್ರಾಣಿ ಇದು. ನೋಡಪ್ಪ, ಈ ಪ್ರಾಣಿ ಖಂಡಿತ ನಮ್ಮ ನನಗೂ ಗೊತ್ತಿಲ್ಲ. ಪ್ಲಾನೆಟ್ ಅಲ್ಲಂತೂ ಇಲ್ಲ. ಹಾ. ಬೇರೆ ಯಾವ್ದೋ ಏಲಿಯನ್ ಇರ್ಬೇಕು ಸರ್ ಇದು. ಇದು ಹಿಪ್ಪೋಪೊಟಮಸ್. ಹಿಪ್ಪೋಪೊಟಮ್. ಸರಿ, ತಾವೇನ್ ಅನ್ಕೊಂಡ್ರಿ ಸರ್? ನಾನು ಅದೇ ಒಂಥರ ಇದೊಂಥರ ಗೆಂಡ ಮುರುಗ ಹತ್ರ ಇದೆ. ತಾವೇನ್ ಅನ್ಕೊಂಡ್ರಿ ಸರ್? ನನಗೆ ಪಿಗ್ ಅನ್ಸ್ತು. ಪಿಗ್.
ಪಿಗ್ ಅನ್ನಿಸ್ತಾ? ಪಾಪ ಇಲ್ಲಿ ಕಂದ ಏನ್ ಅನ್ಕೊಂಡಪ್ಪ? ನಾಯಿನ ಹಂದಿನ ಅನ್ಕೊಂಡೆ. ನಾಯಿನೋ ಹಂದಿನ ಅನ್ಕೊಂಡಂತೆ. ಏ ನಾಯಿ ಕೊಂಬಿರುತ್ತೇನೋ? ಗೂಳಿ. ಗೂಳಿ. ಪಾಪ ಇಲ್ಲಿ ನೋಡು, ಗೆಸ್ ಮಾಡಿ ಈಗ. ಬುಲ್. ನೋ, ಯು ಆರ್ ಡಲ್. ಮತ್ತೆ ಟಗರು. ಟಗರ್. ಆಲ್ಮೋಸ್ಟ್ ಕ್ಲೋಸ್. ಓಕೆ ಸಫಲ್, ಬನ್ನಿ ಸರ್. ತಿಲಕ್ ನೀನ್ ಇವಾಗ ಗೆಸ್ಸಿಂಗ್ ಹೋಗಪ್ಪ. ಟೈಮ್ ಸ್ಟಾರ್ಟ್. ಏನು ಗುರು ಇದು? ಲಾಲಿಪಾಪ್. ಲಾಲಿಪಾಪ್. ವಾವ್. ತಾವೇನ್ ಅನ್ಕೊಂಡ್ರಿ? ಇದು ಟೆನ್ನಿಸ್ ರಾಕೆಟ್ ಅನ್ಕೊಂಡು. ಟೆನ್ನಿಸ್ ರಾಕೆಟ್. ತಾವೇನ್ ಅನ್ಕೊಂಡ್ರಿ? ಟೆನ್ನಿಸ್ ರಾಕೆಟ್ ನಾನು ಅನ್ಕೊಂಡಿದ್ದು. ಟೆನ್ನಿಸ್ ರಾಕೆಟ್. ಬಾ ನೀವೆಲ್ಲ ಓಕೆ. ಪಾಪ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಊಫಿ ಆಗೋಯ್ತು. ನಾವು ಮಶ್ರೂಮ್ ಅನ್ಕೊಂಡೆ. ಏನೋ ಮಶ್ರೂಮ್. ಶಾಬಾಷ್, ಅದಂಗೆ ಇತ್ತು ಆಕ್ಚುಲಿ. ನಾನು ಹೇಳಿದ್ದು ಒಳ್ಳೆ ಬ್ಯಾಟ್. ವೆರಿ ಗುಡ್. ಓಕೆ, ಲಾಸ್ಟ್ ಚಾನ್ಸ್. ಶಫಲ್ ಬೇಗ. ತಿಲಕ್. ಓ ಮೈ ಗಾಡ್. ಆ ಕಡೆ ತಿರುಗಬೇಕು, ಪಿಕ್ಚರ್ ಮೇಲೆ ಆಣೆ. ಶ್ರೀಧರ್ ಸರ್, ನೆಕ್ಸ್ಟ್ ನೀವು ಬಂದು ತಿಲಕ್ ಏನ್ ಬರ್ದಿಯ ನೋಡ್ಕೊಂಡು ನೀವು ಹೋಗಿ. ಎಲ್ರಿಗೂ ಆ ಚಾನ್ಸ್. ಫಸ್ಟ್ ಬಂದು ತಿಲಕ್ ಏನ್ ಬರ್ದಿಯೇನ ಅದನ್ನ ನೋಡ್ಕೊಂಡು ಹೋಗಿ ನಿಮ್ಗೆ ಇಷ್ಟ ಬಂದಿದ್ ಬರೀ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಸರಿಯಾಗಿ ನೋಡಿ ಸರ್, ಬರ್ತಿದ್ದೀನಿ ಏನೋ ಒಂದು. ಹೋಗಿ ಸರ್. ಹೇಳ್ಕೊಟ್ರೆ ಅದೇ ಆಮೇಲೆ ನೋ ಚೀಟಿಂಗ್. ನೋ ಚೀಟಿಂಗ್. ಅಯ್ಯೋ ಪರಮಾತ್ಮ. ಜಸ್ಟ್ ಕಾಪಿಂಗ್ ದ ಇಮೇಜ್ ಅಷ್ಟೇ ಸರ್. ಇದನ್ನೇ ನೋಡು ಪಾಪ. ಇಲ್ಲಿ ಇಲ್ಲಿ ಇಲ್ಬಾ ಇಲ್ಬಾ ಇಲ್ಬಾಪ, ಇದನ್ನ ನೋಡು. ಸುಮ್ಮನೆ ಗೀಚಿದ್ದಾರೆ. ಟೈಮ್ ಹೋಗ್ತಾ ಇದೆ. ಈ ಕಿಟಕಿ ಪಕ್ಕದಲ್ಲಿ ಹೋಗೇನು ಈ ಸೊಳ್ಳೆ ಬರಬಾರ್ದು ಅಂತ ಮೆಶ್ ಹಾಕ್ಸಿರ್ತಾರಲ್ಲ, ಆತರ ಇದೆ. ಒಳ್ಳೆ ಮೆಶ್. ಬನ್ನಿ ಎಲ್ಲರೂ ಆತ್ಮೀಯರೇ. ಕಂದ ನೀನೇನ್ ಅನ್ಕೊಂಡೆ? ನಾನು ಮರ ಗಿರ ಏನೋ ಮರ ಗಿಡ ಅಲ್ಲ ನೀನಪ್ಪ. ಟೇಬಲ್. ಟೇಬಲ್. ಅದು ಪಕ್ಕದಲ್ಲಿರೋ ಟೇಬಲ್ ಪಕ್ಕದಲ್ಲಿರೋದು ಫ್ಲವರ್ ಪಾಟ್ ತರ ಇದೆಯಾ? ಇದು ಆಕ್ಚುಲಿ ಒಂಥರ ಲೈಕ್ ಯಾವ್ದಾದ್ರು ಪ್ರಾಣಿ ಹೋಗ್ತದಾಗ ಹಿಂದೆಯಿಂದ ಹಿಂದೆಯಿಂದ ಬಾಲ ಎತ್ತಂಗೆ. ವೆರಿ ಗುಡ್. ಇದು ಏನ್ ಅನ್ಕೊಂಡ್ರಿ ಸರ್? ಸರ್ ಇದೊಂಥರ ಮಂಚ ತರ ಇದೆ ಸರ್. ಕರೆಕ್ಟ್. ನಾನ್ ತೋರಿಸಿದ್ದು ಯಾವ್ದನ್ ಬರೆಯೋದಕ್ಕೆ ಗೊತ್ತಾ? ತುಳಸಿ. ಕಂಟಿಸಿ ತುಳಸಿ ಟ್ರೀ ಇದೆ ಅಲ್ಲಿ ಪಕ್ಕದಲ್ಲಿ ಚಿಕ್ಕ ಗಿಡ. ತುಳಸಿ ಸರ್. ಅಪ್ಪ ಇಲ್ಲಿ ಕಟ್ಟೆ ಬರ್ದ್ಬಿಟ್ಟು ಪಕ್ಕದಲ್ಲಿ ತುಳಸಿ ಬರ್ದ್ರಿ ಹೆಂಗಪ್ಪ ಗೊತ್ತಾಗುತ್ತೆ? ತುಳಸಿ ಕಟ್ಟೆ ಒಂದೇ ತರ ಅಲ್ಲ, ಇವ್ರು ಕನ್ಫ್ಯೂಸ್ ಆಗ್ಬಾರ್ದು ಅಂತ ಕಟ್ಟೆ ಮತ್ತು ತುಳಸಿ ಮಿಕ್ಸ್ ಮಾಡ್ಕೊಂಡು ಐ ಗೇವ್ ಮೋರ್ ಆಪ್ಷನ್ಸ್. ಅದು ಗೆಸ್ ಮಾಡಕ್ಕಾಗಲ್ಲ ನಿಮ್ಗೆ. ನೀವ್ ಬರೀ ತುಳಸಿ ಕಟ್ಟೆ ಬರೀ. ಈಗ ವೆರಿ ನೈಸ್. ಫಸ್ಟ್ ನೀನು ಬರೀಬೇಕಾಗಿತ್ತು.
ಬ್ಯೂಟಿ. ಸಮಥಿಂಗ್ ಇದೆಲ್ಲ ಟೈಮರ್ ಇದೆಯಾ? ಎಲ್ಲ ಸುಮ್ಮನೆ ಬಿಟ್ಟಿದೀವಿ ಎಷ್ಟಾದ್ರೂ ಬರ್ಕೋ ಅಂತ. ಓಕೆ, ತುಂಬಾ ಚೆನ್ನಾಗಿ ಆಡಿದ್ರಿ, ಅದ್ಭುತವಾಗಿ ಆಡಿದ್ರಿ, ಒಂದನ್ನು ಗೆಸ್ ಮಾಡಕ್ಕಾಗಿಲ್ಲ, ಸಕಲಾಗಿತ್ತು, ತುಂಬಾ ಚೆನ್ನಾಗಿದೆ, ಸೂಪರ್. ಈಗ ಇರುವುದೆಲ್ಲವಾ ಬಿಟ್ಟು ಈ ಸಿನಿಮಾದ ಒಂದು ಹಾಡನ್ನ ಶ್ರೀಧರ್ ಸರ್ ದಯವಿಟ್ಟು ನಮಗೋಸ್ಕರ. ಥ್ಯಾಂಕ್ ಯು ಸರ್. ಯಾವ ಸ್ಟೆಪ್ ಹಾಕ್ಬೋದು? ನೋ ಪ್ರಾಬ್ಲಮ್, ಕಾಮನ್ ಬೇಬೆ. ಅದೇ ಈ ಸಿನಿಮಾದಲ್ಲಿ ಸಿಂಬು ಕೂಡ ಹಾಡಿದ್ದಾರೆ, ಅದರ ಒಂದು ವಿಶೇಷತೆಯನ್ನು ಹೇಳಿ ಸರ್. ಸಿಂಬು ಅವರು ಇತ್ತೀಚೆಗಷ್ಟೇ ತುಂಬಾ ಪಾಪ್ಯುಲರ್ ಆದ್ರು ಬಿಕಾಸ್ ಆಫ್ ಹಿಸ್ ಕಾವೇರಿ ಇದ್ರ ಬಗ್ಗೆ, ಅವರ ಒಂದು ಕನ್ಸರ್ನ್ ಬಗ್ಗೆ. ಸೊ ನಾವೆಲ್ಲರೂ ಕಾಂತರಾಜ್ ಕನ್ನಲ್ಲಿ, ದೇವರಾಜ್ ದಾವಣಗೆರೆ ಅವರು, ನಾವೆಲ್ಲ ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿದ್ವಿ, ಈ ತರ ಒಂದು ಹಾಡಾಡ್ಬೇಕು ಕನ್ನಡದಲ್ಲಿ ಅಂದಿದ್ ಕೂಡಲೇ ಈ ಫೆಲ್ ರಿಯಲಿ ಹ್ಯಾಪಿ ಅಂಡ್ ಸಾಂಗ್ ಕೇಳಿಸಿ ಅಂತ ಹೇಳಿದ್ರು. ಸೊ ನಾವು ಸಾಂಗ್ ನ ಅವ್ರಿಗೆ ವಾಟ್ಸಪ್ ಅಲ್ಲಿ ಇದ್ ಮಾಡಿದಕ್ಕೆ ಇಮಿಡಿಯೇಟ್ಲಿ ರಿಯಾಕ್ಟೆಡ್ ಸೇಯಿಂಗ್ ಇದು ಸಾಂಗ್ ನನಗೋಸ್ಕರ ಕಂಪೋಸ್ ಮಾಡಿರೋ ತರ ಇದೆ, ಐ ವಿಲ್ ಡೆಫಿನೆಟ್ಲಿ ಸಿಂಗ್ ದಿಸ್ ಅಂತ ಹೇಳ್ಬಿಟ್ಟು ಹಾಡನ್ನ ಕಲ್ತ್ಕೊಂಡು ಒಂದು 2 hours ದೆನ್ ಈ ಕೇಮ್ ಇನ್ ಟು ದ ಸ್ಟುಡಿಯೋ, ಈ ಸ್ಟಾರ್ಟೆಡ್ ಸಿಂಗಿಂಗ್ ಅಂಡ್ ಮಾರ್ವೆಲಸ್ ಫುಲ್ ಆಫ್ ಎನರ್ಜಿಯಲ್ಲಿ ನಮ್ಮ ಈ ಸಾಂಗ್ ನ ಹಾಡಿ ಬೈಟು ಕೊಟ್ರು ಕೊನೆಗೆ. ಅಂಡ್ ಅವರ ಒಂದು ವರ್ಡ್ ಏನಾಗಿತ್ತು ಅಂತ ಹೇಳಿದ್ರೆ, ಒಂದು ಭಾಷೆಗೆ ನಾವು ಒಂದು ಗೌರವ ಕೊಡಬೇಕಂದ್ರೆ ಅದನ್ನ ಚೆನ್ನಾಗಿ ಉಚ್ಚರಿಸಬೇಕು ಅಂತ, ಉಚ್ಚಾರಣೆ ಚೆನ್ನಾಗಿ ಮಾಡ್ಬೇಕು ಅಂತ ಹೇಳಿದ್ರು. ನಮ್ಮೆಲ್ಲರಿಗೂ ಒಂದು ಶುಭಾಶಯನ ಕೋರಿದ್ರು. ಸೊ ವಿ ವರ್ ರಿಯಲಿ ಪ್ರೌಡ್ ಅಂಡ್ ವಿ ಆರ್ ಹ್ಯಾಪಿ. ಫ್ಯಾಂಟಾಸ್ಟಿಕ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಒಂದಂತೂ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇರುವುದೆಲ್ಲವ ಬಿಟ್ಟು ಸಿನಿಮಾನ ತುಂಬಾ ಪ್ರೀತಿಯಿಂದ ಮಾಡಿದಿರಾ. ಸೊ ನಮ್ಮ ಜನತೆ ಎಷ್ಟೇ ಕೆಲಸ ಇದ್ರು ಅದನ್ನೆಲ್ಲ ಬಿಟ್ಟು ನಿಮ್ಮ ಸಿನಿಮಾ ನೋಡ್ಲಿ ಅಂತ ನಾನು ಹಾರೈಸ್ತೀನಿ. ಅಂಡ್ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಹಾಗೆ ನಿಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ ದಯವಿಟ್ಟು ಬನ್ನಿ. ಇರುವುದೆಲ್ಲವ ಬಿಟ್ಟು ಸಿನಿಮಾಗೆ ತಮ್ಮ ಪ್ರೋತ್ಸಾಹ ಯಥೇಚ್ಛವಾಗಿ ಸಿಗ್ಲಿ ಅಂತ ನಾನು ಚಿತ್ರತಂಡದ ಪರವಾಗಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಈ ಒಂದು ಒಳ್ಳೆ ಸಿನಿಮಾನ ಗೆಲ್ಸುವಂತ ಜವಾಬ್ದಾರಿ ನೀವು ವಹಿಸ್ಕೋಬೇಕು. ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ, ಸ್ಟಾಪ್ ಪೈರಸಿ. ನಾವು ಸ್ಮೈಲ್ ಮಾಡಿದ್ರೆ ಸಾಕು, ನಮ್ಮ ಜೊತೆಲಿ 10 ಜನ ಸೇರ್ಕೊಂಡು ನಗ್ತಾ ಇರ್ತಾರೆ. ಅದಕ್ಕೆ ನಾನು ಹೇಳೋದು, ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ಕಂಪ್ಲೀಟ್ಲಿ ವೇಸ್ಟೆಡ್. ಈ ಒಂದು ಎಪಿಸೋಡ್ ನ ನೀವು ಮತ್ತೆ ನೋಡ್ಬೇಕು ಅಂದ್ರೆ ದಯವಿಟ್ಟು ಊಟ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮಜಾ ಟಾಕಿ ಸೂಪರ್ ಸೀಸನ್ ನ ಯಾವಾಗ ಬೇಕಂದ್ರೆ ನೋಡ್ತಾರೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಅಂಡ್ ಗುಡ್ ಲಕ್.
ಅಂಡ್ ಮೇ ಯು ಹ್ಯಾವ್ ಆಲ್ ದ ಸಕ್ಸಸ್. ಸೊ ದಯವಿಟ್ಟು ನೀರನ್ನ ಉಳಿಸಿ ಗಿಡ ನೆಡಿ ಅಂತ ಕೇಳ್ಕೊತಾ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್ ಬಾಯ್. ಲವ್ ಯು ಆಲ್.